निःश्रवणकी यन्तस्तु हभद्राणि विदुनोतीषु सुताम् अष्टप्रायेषु हभद्रेषु नित्यं भागवत सेवया भगवतीरुत्तमश्लोके भक्तिर्भवति नैष्ठकीम् तदा रजस्तमो भावा कामलोभादयश्च ये एतयेतर्हना विद्दंसितं सत्त्वे प्रसीदति एवं प्रसन्नमनसो भगवद्भक्तियोगतः भगवत्तत्त्वविज्ञानं मुक्तसङ्गस्य जायते विद्यते हृदयग्रन्थि छिद्यन्ते सर्वसंशया क्षीयन्ते चास्य कर्माणि द्रष्ट एवात्मनीश्वरे नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिति नामिने नमस्ते सरस्वते देवी गौरवाणी प्रचारिणे निर्विशेषशून्यवादी पाश्चात्यदेशतारिणे जय श्रीकृष्ण चैतन्य प्रभु नित्यानन्द श्री अद्वैत गदाधर शिवासादि गौरभक्तवृन्द हरे कृष्ण 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 हरे 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 राम 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 हरे 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 कृष्ण ಸಾಯಂಕಾಲ ಶ್ರೀಮದ್ ಸತ್ಯನಾರಾಯಣ ಭಾಗವತಂ ಸತ್ಸಂಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 2 ಶ್ಲೋಕ ನಂಬರ್ 7 ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಪರಿಣಾಮ ಚೇತೋದರ್ಪಣ ಮಾಡ್ತಾ ಇದ್ದೀವಿ. ಸೊ ಚೈತನ್ಯ ಶಿಷ್ಟಾಷ್ಟಕದ ಬಗ್ಗೆ ಮೊದಲನೇ ಶ್ಲೋಕ ಮಾಡ್ತಾ ಇದ್ದೀವಿ. ಅದರಲ್ಲಿ ಚೇತೋದರ್ಪಣ ಮಾರ್ಜನ ಆಲ್ಮೋಸ್ಟ್ ಮುಗಿದಿದೆ. ಸೊ ಇವಾಗ ಭವ ಮಹಾದಾವಾಗ್ನಿ ನಿರ್ವಾಪನ ಮಾಡಬೇಕು. ಸೊ ಚೇತೋ ದರ್ಪಣ ಮಾರ್ಜನಂ, ಅದ್ರ ಕನ್ಕ್ಲೂಷನ್ ಏನು? ನಮ್ಮದು ಚಿತ್ತ, ನಮ್ಮ ಮನಸ್ಸು ದರ್ಪಣ, ಚಿತ್ತ ಅನ್ನೋ ಕನ್ನಡಿ ಸ್ವಚ್ಛ ಆಗಬೇಕು. ಸ್ವಚ್ಛ ಆದರೆ ಅದರಲ್ಲಿ ಆ್ಯಕ್ಚುಲಿ ಭಗವಂತನ ಲೀಲೆ, ಭಗವಂತನ ಧಾಮ, ಭಗವಂತನ ಗುಣ, ಲೀಲೆ ಎಲ್ಲ ಕಾಣಿಸ್ಬೇಕು. ಆದರೆ ಇವಾಗ ಅದು ಕಾಣಿಸ್ತಾ ಇಲ್ಲ ಅಂತಂದರೆ ನಮ್ಮ ಚಿತ್ತದಲ್ಲಿ ಧೂಳಿದೆ ಅಂತ ಅರ್ಥ. ಸೊ ಅಂದರೆ ಭಗವಂತನ ವಿಷಯನೇ ಓಡಬೇಕಿತ್ತು ನಮ್ಮ ಚಿತ್ತದಲ್ಲಿ, ನಮ್ಮ ಮನಸ್ಸಲ್ಲಿ. ಸೊ ಇವಾಗ ಅದು ಆಗ್ತಾ ಇಲ್ಲ ಅಂದರೆ ನಮ್ಮ ಮನಸ್ಸಲ್ಲಿ ಧೂಳಿದೆ ಅಂತ. ಸೊ ಅದು ಧೂಳನ್ನ ಕ್ಲೀನ್ ಮಾಡೋಕ್ಕೋಸ್ಕರ ನಾವು ಶ್ರೀಕೃಷ್ಣ ಸಂಕೀರ್ತನನ ತಗೊಂಡು ಕ್ಲೀನ್ ಮಾಡಬೇಕು ನಮ್ಮ ಮನಸ್ಸನ್ನು. ಬೇರೆ ಯಾವುದರಿಂದನೂ ಸಾಧ್ಯ ಆಗೋದಿಲ್ಲ ಅಂತ ನೋಡಿದ್ವಿ. ಸೊ ಈಗ ನೋಡಿ, ಇನ್ನೂ ಕೆಲವೊಂದು ಉದಾಹರಣೆಗಳು ಹೇಳೋದಾದರೆ, ನಾವು ಕಾರನ್ನು ಇಲ್ಲ ಏನೋ ಒಂದು ಕಾರ್ನ ಓಡಿಸ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಕಾರ್ ಮೇಲೆ ಗ್ಲಾಸ್ ಮೇಲೆ ಧೂಳು ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಗ್ಲಾಸ್ ಮೇಲೆ ಧೂಳಿದ್ರೆ ಏನಾಗುತ್ತೆ, ನಮಗೆ ಆ ಕಡೆ ವಸ್ತು ಕಾಣಲ್ವಲ್ಲ. ಅದೇ ಥರ ನಮ್ಮ ಚಿತ್ತ, ನಮ್ಮ ಮನಸ್ಸಲ್ಲಿ ಧೂಳಿದ್ರೆ ಅದರಲ್ಲಿ ಪ್ರತಿಬಿಂಬ ಸರಿಗೆ ಕಾಣಲ್ಲ. ಸೊ ಆಕ್ಸಿಡೆಂಟ್ ಆಗೋ ಚಾನ್ಸು ಇರುತ್ತೆ. ಅದಕ್ಕೆ ಈ ಕನ್ನಡಿನ ನಾವು ಕ್ಲೀನ್ ಮಾಡಬೇಕು. ನಿಮ್ಮ ಮುಂದೆ ಇರೋಂಥ ವಸ್ತು ಎಷ್ಟೇ ಕ್ಲೀನ್ ಇರ್ಬೋದು, ನಿಮ್ಮ ಮುಂದೆ ಇರೋಂಥವನು ವಸ್ತು ಆಗಲಿ, ನಿಮ್ಮ ಮೈ ಮೇಲೆ ಇರೋ ಬಟ್ಟೆ ಎಷ್ಟೇ ಕ್ಲೀನ್ ಇದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ಧೂಳಿದ್ರೆ, ಅಕಸ್ಮಾತ್ ನಿಮ್ಮ ಮನಸ್ಸನ್ನು ಇದ್ರ ಮೇಲೆ ಧೂಳಿದ್ರೆ, ನಿಮ್ಮ ಮುಂದೆ ನಿಮ್ಮ ಇರೋವಂಥ ಬಟ್ಟೆ ಏನಾಗ್ತಾ ಇದೆ, ಅದು ಕೊಳಕೆ ಕಾಣುತ್ತೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಯಾವಾಗ ಕೊಳಕಿದೆಯೋ ನೀವು ನೋಡೋಂಥ ವಸ್ತು ಎಲ್ಲ ಕೊಳಕೆಗೆ ಕಾಣಿಸ್ತವೆ. ಅಂದರೆ ಅದನ್ನು ಕೆಡ್ದಾಗೆ ನೋಡ್ತಾ ಇರ್ತೀರ. ಸೊ ನಿಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಏನೇ ವಸ್ತು ನೋಡಿದ್ರೂ ಕೂಡ ನಮಗೆ ಸ್ವಚ್ಛ ಕಾಣುತ್ತೆ. ಅದಕ್ಕೆ ಶುದ್ಧ ಮನಸ್ಸು, ಶುದ್ಧ ಭಕ್ತಿಯೊಂದು ಮನಸ್ಸು ಯಾವತ್ತೂ ಕೂಡ ಶುದ್ಧವಾಗಿರೋದನ್ನೇ ನೋಡುತ್ತೆ. ಅವನು ಎಲ್ಲೆಲ್ಲೂ ಯಾರನ್ನೂ ಅಭಕ್ತರು ಅಂತ ನೋಡೋದೇ ಇಲ್ಲ. ಅವನು ನೋಡೋ ಕಡೆ ಎಲ್ಲ ಏನಾಗ್ತಾನೆ, ಶುದ್ಧರನ್ನೇ ನೋಡ್ತಾ ಇದ್ದಾನೆ. ಅದು ಅವನ ಗುಣ. ಏಕೆಂದರೆ ಅವನ ಮನಸ್ಸು ಶುದ್ಧವಾಗಿದೆ. ಅದಕ್ಕೆ ಸ್ವತಃ ನಮ್ಮ ಮನಸ್ಸನ್ನ ಶುದ್ಧ ಮಾಡಬೇಕು. ಈ ಧೂಳು ಅಂತ ಹೇಳ್ತಾ ಇರೋದು ಯಾಕೆ ನಾವು? ಈ ಧೂಳು ಅಂತ ಹೇಳ್ತಾ ಇರೋದು ಯಾವುದನ್ನ ಧೂಳು ಅಂತ ಹೇಳ್ತಾ ಇದ್ದೀವಿ? ಏನು ಭಗವಂತನ ವಿಷಯನ ಬಿಟ್ಟು ಏನೇನು ಬಯಸ್ತಾ ಇದ್ದೀವೋ ಅದೆಲ್ಲ ಧೂಳು ಅಷ್ಟೇ. ಈ ಧೂಳು ಅಂತ ಏನು ಹೇಳ್ತಾ ಇದ್ದೀವಿ? ನಮ್ಮ ಮನಸ್ಸಲ್ಲಿ ಧೂಳಿರೋದು ಯಾವುದು? ಈ ಧೂಳನ್ನ ಯಾಕೆ ಹೇಳ್ತೀವಿ? ಹರಿಷಡ್ವರ್ಗ ಹೇಳ್ಬೋದು, ಏನೇನು ಹೇಳ್ಬೋದು. ಆದರೆ ನಿಜಕ್ಕೂ ನೋಡಿದ್ರೆ, ಕರೆಕ್ಟಾಗಿ ಇದು ಮಾಡಿದ್ರೆ, ಈಗ ಹರಿಷಡ್ವರ್ಗಗಳು ಬಿಟ್ಟು ಕೂಡ ಏನೋ ಒಳ್ಳೆ ತಿಂಡಿ, ಅದು ಹರಿಷಡ್ವರ್ಗಕ್ಕೆ ಬರೋದೇ ಇಲ್ಲ ಅಲ್ವಾ? ಸೊ ಅದನ್ನು ನಾವು ತಿಂತಾಯಿದ್ರು, ಅದನ್ನು ನಾವು ತಿನ್ನಬೇಕು ಅನ್ನೋ ಆಸೆ ಇದ್ದರೂ ಕೂಡ ಅದು ಧೂಳು. ಅಂದರೆ ಅದೇನಾದ್ರು ಭಗವಂತನಿಗೆ ಅರ್ಪಣೆ ಆಗಿಲ್ಲ. ಅಂದರೆ ಭಗವಂತನ ಬಿಟ್ಟು ಏನೇನು ಚಿಂತೆ ಮಾಡ್ತಾ ಇದ್ದೀವೋ ಅದೆಲ್ಲ ಧೂಳು, ಕಸು ಸಮಾನ ಅಂತ. ಅದೆಲ್ಲ ನಮ್ಮ ಚಿತ್ತಕ್ಕೆ ಅಂಟ್ಕೊಂಡಿರೋಂಥ
ಧೂಳು. ಇನ್ನೊಂದು ಲಾಸ್ಟಲ್ಲಿ ಹೇಳ್ಬೇಕಂದ್ರೆ, ಕೀರ್ತನೆ ಮಾಡ್ತಾ ಇದ್ದೀವಿ, ಸಂಕೀರ್ತನೆ ಮಾಡ್ತಾ ಇದ್ದೀವಿ, ಆದರೆ ನಮ್ಮ ಮನಸ್ಸು ಶುದ್ಧ ಆಗ್ತಾ ಇಲ್ಲ. ಯಾಕೆ? ಕಾರಣ ಇಷ್ಟೇ, ನಾವು ಕೀರ್ತನೆ ಸದೈವ ಮಾಡ್ತಾ ಇದ್ದೀವಿ, ಮತ್ತೆ ಮತ್ತೆ ಧೂಳ ಕೂತ್ಕೋತಾ ಇದೀವಿ. ಧೂಳು ಮತ್ತೆ ಮತ್ತೆ ಕೂತ್ಕೋತಾ ಇದೆ. ಕ್ಲೀನ್ ಮಾಡಿದ್ವಿ, ಈ ಕ್ಲೀನ್ ಮಾಡೋದ್ವಿ, ತಿರ್ಗಾ ಮತ್ತೆ ಧೂಳು ಕೂತ. ಅಂದ್ರೆ ಅರ್ಥ ಏನು? ಒಂದ್ ಕಡೆ ಕೀರ್ತನೆ ಮಾಡ್ತಾ ಇರ್ತೀವಿ, ಒಂದ್ ಕಡೆ ಸಂಕೀರ್ತನೆ ಮಾಡ್ತಾ ಇದೀವಿ, ಒಂದೊಂದ್ ಕಡೆ ಸೇವೆ ಮಾಡ್ತಾ ಇದೀವಿ, ಇನ್ನೊಂದ್ ಕಡೆ ಧೂಳನ್ನ ಮತ್ತೆ ತಿರ್ಗಾ ಭೌತಿಕ ವಿಚಾರಗಳನ್ನ ಆಕರ್ಷಣೆ ಆಗಿ ತಗೋತಾ ಇದೀವಿ. ಸೊ ಹಿಂಗಾಗಿ ಒಂದ್ ಕಡೆ ಕ್ಲೀನು, ಒಂದ್ ಕಡೆ ಸ್ವಚ್ಛ ಮಾಡ್ತಾ ಇದೀವಿ, ಇನ್ನೊಂದ್ ಕಡೆ ಹಾಕೋತಾ ಇದೀವಿ. ಸೊ ಈಗ ನದಿಲಿ ಇದು ಆನೆ ಸ್ನಾನ ಮಾಡ್ದಂಗೆ ಸ್ನಾನ ಮಾಡುತ್ತೆ, ದಡಕ್ಕೆ ಬಂದು ಧೂಳು ಇಕ್ಕೊಳ್ಳುತ್ತೆ. ಸ್ನಾನ ಮಾಡೋದು ಪ್ರಯತ್ನ. ಅದೇ ತರ ಇಲ್ಲಿ ಏನ್ ಮಾಡ್ತಾ ಇದೀವಿ, ಒಂದ್ ಕಡೆ ಕ್ಲೀನು, ಒಂದ್ ಕಡೆ ಸ್ವಚ್ಛ. ಅದಕ್ಕೆ ನಮ್ಗೆ ಕ್ಲೀನ್ ಆದಂಗೆ ಕಾಣಿಸ್ತಾ ಇಲ್ಲ. ಸೊ ಇದಕ್ಕೆ ಹಂಗಾದ್ರೆ ಏನ್ ಮಾಡೋದು? ಏನಿಲ್ಲ, ನಿರಂತರ ಹರಿನಾಮನ ತಗೋತಾ ಇರೋದೇ ಇದಕ್ಕೆ, ಜ್ಞಾನದಿಂದ. ಅದೇ ಹೇಳಿದ್ವಲ್ಲ, ಏನು ಗುರು ಮುಖಾಂತರ ಮತ್ತೆ ಅಶುದ್ಧ ಆಹಾರ ತಗೊಳ್ಳೋದ್ರಿಂದ, ಭಗವಂತನಿಗೆ ಅರ್ಪಣೆ ಮಾಡಿದಂಥ ಆಹಾರ ತಗೊಳ್ಳೋದ್ರಿಂದ, ಸೊ ಇವೆರಡನ್ನ ಮಾಡ್ತಾ ಸಂಕೀರ್ತನೆ ನಿರಂತರವಾಗಿ ಮಾಡ್ತಾ ಇದ್ರೆ ಈ ಧೂಳು ಅನ್ನೋದು ಕ್ರಮೇಣ ಹೋಗುತ್ತೆ. ಇದರಲ್ಲಿ ಸಂಶಯ ಇಲ್ಲ. ಓಕೆ. ಸೊ ಎರಡನೇದು ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೀಕೃಷ್ಣ ಸಂಕೀರ್ತನಂ. ಭವ ಮಹಾದಾವಾಗ್ನಿ ನಿರ್ವಾಪಣ ಅಂದ್ರೆ ನಿರ್ಮೂಲ ಆಗುತ್ತೆ. ಏನು? ಭವ ಮಹಾದಾವಾಗ್ನಿ ಯಾವುದಿಂದ ನಿರ್ಮೂಲ ಆಗುತ್ತೆ? ಶ್ರೀಕೃಷ್ಣ ಸಂಕೀರ್ತನೆಯಿಂದ ಭವ ಮಹಾದಾವಾಗ್ನಿ ನಿರ್ವಾಪಣ. ಏನು ಈ ಭವ ಮಹಾದಾವಾಗ್ನಿ ಅಂದ್ರೆ ಏನು ಅಂತ ನೋಡಿದ್ರೆ, ಭವ ಅಂತಂದ್ರೆ ಈ ಭೌತಿಕ ಪ್ರಪಂಚಕ್ಕೆ ನಾವು ಭವ ಅಂತ ಹೇಳ್ತಾ ಇದ್ದೀವಿ. ಭವ ಅಂದ್ರೆ ತಿಳ್ಕೊಳ್ಳಿ, ಒಂದು ಕಾಡಿಗೆ ಸಮಾನ. ಈ ಏನ್ ಹೇಳ್ತಾರೆ, ಭವತಿ ಯಸ್ಮಿನ್ ಇತಿ ಭವ. ಭವತಿ ಅಂತಂದ್ರೆ ಆಗೋಗೋದು, ಆಗ್ತಾ ಇರೋದು. ಭವತಿ ಇದು ಸಂಸ್ಕೃತ ವರ್ಡ್. ಭವತಿ ಅಂತಂದ್ರೆ ಆಗ್ತಾ ಇರೋದು, ನಿರಂತರವಾಗಿ ಆಗ್ತಾ ಇರೋದಕ್ಕೆ ಭವತಿ ಅಂತ ಹೇಳ್ತೀವಿ. ಈ ಭವತಿ ಯಸ್ಮಿನ್ ಭವತಿ ಆಗ್ತಾ ಇದೆಯಲ್ಲ, ಯಸ್ಮಿನ್ ಇತಿ ಭವತಿ, ಇದೀ ಭವ. ಈ ಭವತಿ ಅನ್ನೋದು ಆಗ್ತಾ ಇರೋದ್ರಿಂದ ಅದನ್ನ ಭವ ಅಂತ ಕರಿತಾ ಇದೀವಿ. ಭವತಿ ಅಂದ್ರೆ ಏನಾಗ್ತಾ ಇದೆ? ಏನಾಗ್ತಾ ಇರೋದು ಏನು ಹಂಗಾದ್ರೆ? ಈಗ ಭವತಿ ಅಂತಂದ್ರೆ ಈಗ ಆಗ್ತಾ ಇರೋದು ಅಂತ ಹೇಳ್ತಾ ಇದೀವಿ. ಏನಾಗ್ತಾ ಇದೆ ಅಂದ್ರೆ ಇದರಲ್ಲಿ 3 ವಸ್ತು ಇದೆ. ಈ ಭವತಿ ಅನ್ನೋದ್ರಲ್ಲಿ 3 ವಸ್ತು ಇದೆ. ಏನಾಗ್ತಾ ಇದೆ ಅನ್ನೋದಕ್ಕೆ 3 ವಸ್ತು. ಏನು? ಒಂದು ಉತ್ಪತ್ತಿ ಆಗ್ತಾ ಇದೆ, ಒಂದು ಪಾಲನೆ ಆಗ್ತಾ ಇದೆ, ಒಂದು ಸಂಹಾರ ಆಗ್ತಾ ಇದೆ. ಉತ್ಪತ್ತಿ, ಪಾಲನೆ, ಸಂಹಾರ. ಉತ್ಪತ್ತಿ, ಪಾಲನೆ, ಸಂಹಾರ. ಸಂಹಾರ ಆಯ್ತು, ಉತ್ಪತ್ತಿ ಆಯ್ತು, ಮತ್ತೆ ತಿರುಗಿ ಪಾಲನೆ ಆಯ್ತಾ ಇದೆ ಸ್ವಲ್ಪ ಕಾಲಕ್ಕೆ, ಮತ್ತೆ ತಿರ್ಗದು ಸ್ವಲ್ಪ ಕಾಲ ಇದ್ದು ಅದು ಸಂಹಾರ ಆಗ್ತಾ ಇದೆ, ಮತ್ತೆ ಉತ್ಪತ್ತಿ ಆಗ್ತಾ ಇದೆ. ಸೊ ಈ ಭೌತಿಕ ಪ್ರಪಂಚದಲ್ಲಿ ಹಂಗೆ ಆಗ್ತಾ ಇರೋದು ನೋಡಿ. ನಾವು ಉತ್ಪತ್ತಿ ಆಗ್ತಾ ಇದೆ, ಸ್ವಲ್ಪ ದಿನ ಕಾಲಕ್ಕೆ ಪಾಲನೆ ಆಗ್ತಾ ಇದೆ, ಎಲ್ಲ ಅಷ್ಟೇ. ಪರಿಸರ ಏನೇ ಇರ್ಬೋದು, ಪಾಲನೆ ಆಗ್ತಾ ಇದೆ, ಮತ್ತೆ ನಾಶ ಆಗುತ್ತೆ, ಮತ್ತೆ ತಿರ್ಗಿ ಉತ್ಪತ್ತಿ ಆಗಿದೆ. ನಮ್ಮ ಜೀವನವೂ ಅಷ್ಟೇ, ನಮ್ಮ ದೇಹನೂ ಅಷ್ಟೇ, ಈ ತರ ಆಗ್ತಾ ಇದೆ. ಇದನ್ನ ಭವತಿ ಇದನ್ನ ಭವತಿ. ಅದಕ್ಕೆ ಇದನ್ನ ಭವ ಅಂತ ಕರೀತಾ ಇದ್ದೀವಿ. ಭವ. ಅದಕ್ಕೆ ಇದು ಭವ ಬಂಧನ ಅಂತ ಹೇಳುದು. ಅಂದ್ರೆ ಈ 3 ಕಾಲದಲ್ಲಿ ಸಿಕ್ಕಾಕೊಂಡಿರೋದಕ್ಕೆ ಬಂಧನ. ಈ ಯಾವ್ದೇ 3 ಕಾಲ? ಉತ್ಪತ್ತಿ ಆಗ್ತಾ ಇದೆ, ಪಾಲನೆ ಆಗ್ತಾ ಇದೆ, ಸಂಹಾರ ಆಗ್ತಾ ಇದೆ. ಉತ್ಪತ್ತಿ ಆಗ್ತಾ ಇದೆ ಸಾಯಂಕಾಲ, ಮಧ್ಯಾಹ್ನ, ರಾತ್ರಿ. ಸಾಯಂಕಾಲ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಇದು ರೊಟೇಷನ್ ಆಗ್ತಾ ಇದೆ ತಾನೆ. 3 ಕಾಲ 4 ಕಾಲ ಚಕ್ರ ಉಳ್ತಾ ಇದೆಯಲ್ಲ, ಅದೇ ತರ ಯುಗಗಳು ಬರ್ತಾ ಇದೆ. ಮತ್ತೆ ಸತ್ಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ. ಇದೇ ತರ ರೊಟೇಷನ್, ಎಲ್ಲ ರೊಟೇಷನ್ ಆಗ್ತಾ ಇದೆ ನೋಡಿ. ಸೊ ಈ ತರ ಭವತಿ. ಅದಕ್ಕೆ ಇದನ್ನ ಈ ಭವಸಾಗರ ಭವ ಅಂತ ಹೇಳ್ತಾ ಇರೋದು. ಭವತಿ ಅಂದ್ರೆ ಆಗ್ತಾ ಇದೆ, ನಿರಂತರವಾಗಿದು ಆಗ್ತಾ ಇದೆ. ಸೊ ಇದನ್ನು ಭವತಿ. ಇನ್ನೊಂದು ಹೇಳ್ತಾರೆ, ಸಾಂಸಾರಿಕ ವಸ್ತುವಿನ ಜೊತೆ ಮಾನವನ ಸಂಬಂಧದ ರಚನೆ. ನಮ್ದು ಮಾನವೊಂದು ಸಂಬಂಧದ ರಚನೆ ಆಗಿದೆ ಸಾಂಸಾರಿಕ ವಸ್ತುವಿನ ಜೊತೆ. ಈ ಭೌತಿಕ ಪ್ರಪಂಚದ ವಸ್ತುವಿನ ಜೊತೆ ಏನಾಗಿದೆ, ನಮ್ಮ ಮನುಷ್ಯನ ಮಾನವೊಂದು ಸಂಬಂಧ ರಚನೆ ಆಗಿದೆ. ಇದೇ ಭವ. ಸೊ ಸಾಂಸಾರಿಕ ವಸ್ತುವಿನ ಜೊತೆ, ಈ ಸಂಸಾರದಲ್ಲಿ ಎಷ್ಟೊಂದು ವಸ್ತುಗಳು ನೋಡ್ತಾ ಇದೀವಿ. ನಮ್ಮ ವಸ್ತುಗಳಂತಂದ್ರೆ ನಮ್ಮ ಹೆಂಡತಿ ಇರ್ಬೋದು, ಮಕ್ಳು ಇರ್ಬೋದು, ಮೊಮ್ಮಕ್ಳು ಇರ್ಬೋದು, ಇಲ್ಲ ಏನು ಒಡವೆ ವಸ್ತ್ರ ಇರ್ಬೋದು, ನಮ್ದು ಐಶ್ವರ್ಯ ಇದು ಏನೇನು ನಾವು ಇದ್ರ ಜೊತೆಯಲ್ಲಿ ಮಾನವ ಜೊತೆಯಲ್ಲಿ ಸಂಬಂಧ ರಚನೆ ಆಗಿದೆಯೋ ಈ ಭೌತಿಕ ವಸ್ತುಗಳ ಜೊತೆ, ಅಂದ್ರೆ ಆಧ್ಯಾತ್ಮಿಕ ಬಿಟ್ಟು ಅದೇನು. ಸೊ ಇದೆಲ್ಲದೂ ಕೂಡ ಈ ರಚನೆಗೆ ನಾವು ಭವ ಅಂತ ಹೇಳಿ. ಓಕೆ, ಇದು ಭವ. ಸೊ ಈ ಭವ
ಯಾವ ರೀತಿ ಇದೆ ಈ ಭಾವ ಅಂತ ಹೇಳ್ತಿದ್ರೆ ಕಾಡಿನ ರೀತಿ. ಈ ನಮ್ಮ ಸಂಸಾರ ಅನ್ನೋದು ಒಂದು ಕಾಡಿನ ರೀತಿ ಇದೆ, ಕಾಡಿಗೆ ಹೋಲಿಸಿದ್ದಾರೆ ನಮ್ಮ ಭಾವನ. ಸೊ ಈ ಭವ ದಾವಾಗ್ನಿ ಮಹಾ ಬಿಟ್ಟು ದಾವಾಗ್ನಿ ತಗೊಂಡ್ರೆ, ದಾವಾಗ್ನಿ ಅಂತ ಏನೇನು ಹೇಳ್ತಾ ಇದ್ದೀವಿ, ದಾವಾಗ್ನಿ ಅಂದ್ರೆ ಕಾಡ್ಗಿಚ್ಚು. ಅಂದ್ರೆ ಈ ಸಂಸಾರಕ್ಕೆ ಅಂದ್ಕೊಂಡಿರೋ ಕಾಡ್ಗಿಚ್ಚು ಅಂದ್ರೆ ಕಾಡಲ್ಲಿ ಕಿಚ್ಚು ಹಚ್ಕೊಂಡಿದೆ, ಬೆಂಕಿ ಹಚ್ಕೊಂಡಿದೆ, ಇದನ್ನ ಕಾಡ್ಗಿಚ್ಚು ಅಂತೀವಿ, ದಾವಾಗ್ನಿ. ಅಗ್ನಿ, ದಾವಾಗ್ನಿ, ಮಹಾ ದಾವಾಗ್ನಿ, 4 ಹೊಡಿದೆ. ಅಗ್ನಿ ಅಂತಂದ್ರೆ ನಾರ್ಮಲ್ ಬೆಂಕಿ. ದಾವಾಗ್ನಿ ಅಂತಂದ್ರೆ ಕಾಡಿಗೆ ಅಂಟ್ಕೊಂಡಿರೋ ಅಂದ್ರೆ ತುಂಬಾ ದೊಡ್ಡದು ಅಗ್ನಿ, ಕಾಡ್ಗಿಚ್ಚು ಅಂತ ಹೇಳ್ತೀವಲ್ಲ ಅದು. ಸೊ ಮಹಾದಾವಾಗ್ನಿ ಅಂತಂದ್ರೆ ಈ ಮಹಾಕ್ಕೆ ಆಮೇಲೆ ಬರೋಣ. ಭವ, ಈ ಭವ ಅನ್ನೋದು ಏನಾಗಿದೆ, ಈ ಕಾಡ್ಗಿಚ್ಚು. ಈ ಕಾಡಲ್ಲಿ ಪ್ರಾಣಿಗಳೆಲ್ಲ ಹೋಗಿ ಒಂದು ದಾರಿ ಮಾಡಿ, ಕಾಡಲ್ಲಿ ಯಾವಾಗ್ಲೂ ಒಂದೊಂದು ಪ್ರಾಣಿ ಹೋಗಿರೋ ದಾರಿ ಮಾಡಿರ್ತವೆ. ಅಂದ್ರೆ ಕಾಡಲ್ಲಿ ಒಂದೊಂದೇ ಮಾರ್ಗದಲ್ಲಿ ಪ್ರಾಣಿಗಳು ನಡ್ಕೊಂಡು ದಾರಿ ಮಾಡ್ಬಿಟ್ಟಿವೆ. ಚಿಕ್ಕದ ದಾರಿಗಳು ಕೌಲ್ ದಾರಿಗಳು ಇರ್ತವೆ. ಅಂದ್ರೆ ಒಂದೊಂದು ಪ್ರಾಣಿಗಳು ಹೋಗಿ ಕೆಲವು ಸಣ್ಣ ದಾರಿ ಆಗ್ಬಿಟ್ಟಿರುತ್ತೆ. ಆ ದಾರಿ ಏನಾರ ನಾವು ಆ ಕಾಡಲ್ಲಿ ಒಬ್ಬ ವ್ಯಕ್ತಿ ಹೋದಾಗ ಆ ಮಾರ್ಗ ಏನಾರ ಹಿಡ್ಕೊಂಡು ಹೋದ್ರೆ ನಮ್ಗೆ ಡೇಂಜರ್, ನಾವು ಅದರಲ್ಲಿ ಗ್ಯಾರಂಟಿ ಸಿಗಾಕೋತೀವಿ. ಯಾಕಂದ್ರೆ ಪ್ರಾಣಿ ಹೋಗಿರೋ ಮಾರ್ಗದಲ್ಲಿ ಅದ್ರದ್ದು ಗೂಡಿರ್ಬೋದು, ಅಲ್ಲದ್ರದ್ದು ಪೊದೆ ಇರ್ಬೋದು, ಏನೋ ಒಂದು ಇರ್ಬೋದು, ಅದಕ್ಕೆ ಎಂಡಾಗಿ ಅದು ಕೊನೆ ಎಂಡಾಗ್ಬೋದು, ಸ್ವಲ್ಪ ದೂರಕ್ಕೆ ಹೋಗ್ಬಿಟ್ಟು ಹೇಳಕ್ಕಾಗೋದಿಲ್ಲ. ಅದಕ್ಕೆ ನಾವು ಈ ಕಾಡಲ್ಲಿ ಯಾವುದೇ ಸಣ್ಣ ದಾರಿಗಳನ್ನ ಹಿಡಿಬಾರ್ದು. ಅಂದ್ರೆ ಈ ಭವಸಾಗರದಲ್ಲಿ ನಾವು ಯಾವುದೇ ಅಡ್ಡದಾರಿಗಳನ್ನ ಹಿಡಿಬಾರ್ದು. ಯಾವ ದಾರಿ ಹಿಡಿಬೇಕು ನಾವು? ತುಂಬಾ ಹೈವೇ ಮಾರ್ಗ, ಅಂದ್ರೆ ನಾವು ಸಣ್ಣ ಪುಟ್ಟದ ವಿಷಯಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಅದಕ್ಕೆ ಹಿಂದೆ ಹೋಗ್ಬಾರ್ದು. ಯಾವ್ದ್ರಿಂದ ಹೋಗ್ಬೇಕು? ದೊಡ್ಡ ವಿಷಯ ಅಂತಂದ್ರೆ ನಾವು ನಮ್ಮ ಗ್ರಂಥಗಳನ್ನ ಹಿಡ್ಕೊಂಡು ಹೋಗ್ಬೇಕು. ಅಂದ್ರೆ ಕಾಡಲ್ಲಿ ದೊಡ್ಡ ದಾರಿ ಇದ್ರೆ ಮಾತ್ರ, ಹೈವೇ ದಾರಿ ಇದ್ರೆ ಮಾತ್ರ ಅದ್ರಲ್ಲಿ ನಾವು ಬಚಾವಾಗ್ತೀವಿ ಹೊರತು ಸಣ್ಣ ಪುಟ್ಟ ದಾರಿಗಳಲ್ಲಾದ್ರೆ ಆಗೋದಿಲ್ಲ. ಸೊ ಈ ಭೌತಿಕ ಸಂಸಾರದಲ್ಲಿ ಕಾಡಿದ್ದಂಗೆ, ದೊಡ್ಡ ಕಾಡಿದ್ದಂಗೆ, ಈ ಕಾಡಲ್ಲಿ ನಾವು ಸಣ್ಣ ಪುಟ್ಟ ಇದಕ್ಕೆಲ್ಲ ಆಸೆ ಪಟ್ಕೊಂಡು ಹೋದ್ರೆ ನಮ್ದು ನಾಶ ಆಗ್ಬಿಡ್ತೀವಿ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ಈ ಭವನ ಕಾಡಿಗೆ ಹೋಲಿಸಿದ್ದಾರೆ. ಈ ಕಾಡಲ್ಲಿ ಇದನ್ನ ಇವರು ಕೂಡ ಯಾವ ತರ ಹೇಳ್ತಾರೆ ಅಂತಂದ್ರೆ, ಭಕ್ತಿವಿನೋದ ಠಾಕೂರರು ಕೂಡ ಇದು ತುಂಬಾ ಚೆನ್ನಾಗಿ ಹೇಳ್ತಾರೆ. ಇದ್ರ ಬಗ್ಗೆ ನಮ್ಮ ಚೇತೋದರ್ಪಣ ಮಾರ್ಜನ ಏನಿದೆಯೋ, ನಮ್ದು ಚೈತನ್ಯ ಮಹಾಪ್ರಭುದ ಶಿಷ್ಟಾಷ್ಟಕಂ ಬಗ್ಗೆ ಇವರು ಭಕ್ತಿವಿನೋದ ಠಾಕೂರರು ತುಂಬಾ ಬರೆದಿದ್ದಾರೆ. ಅದಕ್ಕೆ ಇದು ಅನುವಾದನೂ ಕೂಡ ಭಾವಾರ್ಥ ಬರ್ದಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಅದರಲ್ಲಿ ಇದು ಹೇಳ್ತಾರೆ, ಭವಃ ಜೀವಸ್ಯ ಪ್ರಪಂಚನಂ ಸ ಏವ ಮಹದಾವಾಗ್ನಿ ತತ್ ನಿರ್ವಾಪಣಂ ಶ್ರೀಕೃಷ್ಣ ಸಂಕೀರ್ತನಂ ವಿನಾ ನ ಭವೇದ್ ಇತಿ ಭಾವಃ. ಏನ್ ಹೇಳ್ತಾರೆ, ಶ್ರೀಕೃಷ್ಣ ಸಂಕೀರ್ತನ ಬಿಟ್ರೆ ಜೀವಿಗೆ ಈ ದಾವಾಗ್ನಿಯಿಂದ, ಈ ಸಂಸಾರನ ದಾವಾಗ್ನಿಯಿಂದ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ, ಬೇರೆ ದಾರಿನೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಈ ಅವರು ಕೂಡ ಸಂಕೀರ್ತನ ಮೂಮೆಂಟ್ನೇ ಅವರು ತರ್ತಾರೆ. ಸೊ ಅದನ್ನು ಕೂಡ ನಾವು ನೋಡ್ಬೋದು. ಈಗ ನಾವು ಕಾಡಿನ ದಾವಾಗ್ನಿಗೊಳಿಸಿದ್ದಾರೆ. ಭವ ದಾವಾಗ್ನಿ, ಈ ಭೌತಿಕ ಪ್ರಪಂಚದ ದಾವಾಗ್ನಿ ಅಂತ ಹೇಳ್ತೀವಿ. ಮಹಾ ದಾವಾಗ್ನಿ ಏನೋ ಅರ್ಥ ಆಯ್ತು ಇವಾಗ. ದಾವಾಗ್ನಿ ಅಂದ್ರೆ ಏನೋ? ಕಾಡ್ಗಿಚ್ಚು, ಕಾಡಲ್ಲಿ ಅನ್ಕೊಂಡಿರೋ ಬೆಂಕಿ. ಮಹಾದಾವಾಗ್ನಿ ಅಂದ್ರೆ ಈ ಸಂಸಾರ ಎನ್ನೋ ಕಾಡಿಗೆ ಹಚ್ಕೊಂಡಿರೋಂಥ ಅಗ್ನಿ, ಇದು ಮಹಾದಾವಾಗ್ನಿ. ಚೈತನ್ಯ ಮಹಾಪ್ರಭು ಇದನ್ನ ಈ ತರ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು? ಕಾಡ್ಗಿಚ್ಚು ಕೆಡ್ಸಕ್ಕಾಗ್ದಿರಂತ ಅಗ್ನಿ, ಕಾಡ್ಗಿಚ್ಚೆ ಕೆಡ್ಸಕ್ಕಾಗೋದಿಲ್ಲ. ಮಹಾದಾವಾಗ್ನಿ ಅಂತಂದ್ರೆ ನಮ್ಮ ಸಂಸಾರಕ್ಕೆ ಅಂಟ್ಕೊಂಡಿರೋಂಥ ಕಾಡ್ಗಿಚ್ಚು, ನಮ್ಮ ಸಂಸಾರನ ಕಾಡಿಗೆ ಹಂಚ್ಕೊಂಡಿರೋಂಥ ಕಾಡ್ಗಿಚ್ಚು. ಇದನ್ನ ಅದಕ್ಕೆ ಈ ಭವ ಅಂತ ಹೇಳ್ತಾ ಇರೋದು. ಈ ಭವ ಈ ನಮ್ಮ ಸಂಸಾರಕ್ಕೆ ಅಂಟ್ಕೊಂಡಿರೋಂಥ ಮಹಾದಾವಾಗ್ನಿ. ಈ ಭೌತಿಕ ಅಂದ್ರೆ ಈ ಕಾಡಿಗೆ ಚಂಡ್ಕೊಂಡಿದೆ ನಮ್ಮ ಜೀವನಕ್ಕೆ, ಅಂದ್ರೆ ನಮ್ಮ ಈ ಭೌತಿಕ ಜೀವನಕ್ಕೆ ಹಚ್ಕೊಂಡಿರೋಂಥ ಕಾಡ್ಗಿಚ್ಚಿಗೆ ಹೋಲಿಸ್ತಾರೆ, ಮಹಾದಾವಾಗ್ನಿ ಅಂತ ಹೇಳ್ತಾರೆ. ಇಲ್ಲಿ ಇವಾಗ ನಾವು ಕಾಡ್ಗಿಚ್ಚಿನ ಅರ್ಥ ಮಾಡ್ಕೊಂಡ್ರೆ, ಕಾಡ್ಗಿಚ್ಚಿಂದು ಲಕ್ಷಣ ಅರ್ಥ ಮಾಡ್ಕೊಂಡ್ರೆ, ಫಸ್ಟ್ ಕಾಡ್ಗಿಚ್ಚಿನ ಅಂದ್ರೆ ಮಹಾದಾವಾಗ್ನಿ ಇದೆ. ಈ ದಾವಾಗ್ನಿನ ಅರ್ಥ ಮಾಡ್ಕೊಂಡ್ರೆ ಮಹಾದಾವಾಗ್ನಿ ಅರ್ಥ ಆಗತ್ತೆ. ಈ ದಾವಾಗ್ನಿ ಯಾವ ತರ ಇದೆ, ಯಾಕೆ ಚೈತನ್ಯ ಮಹಾಪ್ರಭು ಈ ತರ ಪೂರಕವಾಗಿ ಈ ಉದಾಹರಣೆ ಕೊಟ್ಟಿದ್ದಾರೆ, ಅದು ತುಂಬಾ ಮುಖ್ಯ.
ಚೈತನ್ಯ ಮಹಾಪ್ರಭು ಸಾಮಾನ್ಯ ಹೇಳಿದೆ ಅವಾಗಲೇ, ಈ ಗ್ರಂಥ ಹೇಳ್ಬೇಕಾದ್ರೆ ಎರಡು ಮೂರು ದಿನ ಕ್ಲಾಸಲ್ಲಿ ಇದ್ರದ್ದು ಪೂರ್ಣ ವಿಸ್ತಾರ ಹೇಳಿದ್ದೀವಿ. ಏನೋ ಇದು ಯಾವ ಥರ ಇದೆ, ಚೈತನ್ಯ ಮಹಾಪ್ರಭು ಯಾವ ಇದರಲ್ಲಿ ಬರ್ದಿದ್ದೀನ ತುಂಬ ಪರಿಪಕ್ವ ಮನಸ್ಸಲ್ಲಿ ಬರ್ದಿರೋದು. ಅಂದರೆ ಆ ಥರ ಬರ್ದಿದ್ದಾರೆ ಅಂತಂದರೆ ಅವ್ರದ್ದು ಉಪಮಾನಗಳು, ಅವ್ರದ್ದು ಕೊಟ್ಟಿರೋಂಥ ರೀತಿಗಳು ಪರ್ಫೆಕ್ಟ್ ಆಗಿರಬೇಕು. ಒಂದು ಚೂರು ಆ ಕಡೆ ಈ ಕಡೆ ಹೋಗಿಲ್ಲ, ಒಂದು ಅಕ್ಷರ ಕೂಡ. ಇಲ್ಲಿ ಯಾಕೆ ಕಾಡ್ಗಿಚ್ಕೊಳ್ಸಿದ್ದಾರೆ ಇದನ್ನ? ನಮ್ಮ ಬದುಕನ್ನ ಒಂದು ಕಾಡ್ಗೆ ಹೋಲಿಸ್ಬಿಟ್ಟು ದಾವಾಗ್ನಿಗೆ ಯಾಕೆ ಹೋಲಿಸಿದ್ದಾರೆ ನಮ್ಮ ಭೌತಿಕ ಜೀವನದ್ದು ಕಷ್ಟಗಳನ್ನ ಅಂತ ನೋಡ್ಬೇಕಾದ್ರೆ ಫಸ್ಟು ಕಾಡ್ಗಿಚ್ಚನ್ನ ಅರ್ಥ ಮಾಡ್ಕೋಬೇಕು. ಸೊ ಈ ಕಾಡ್ಗಿಚ್ಚಿನ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಾದ್ರೆ, ಕಾಡ್ಗಿಚ್ಚನ್ನ ಇಲ್ಲಿ ನೋಡಿ, ಈ ದಾವಾಗ್ನಿಗೆ, ಕಾಡಲ್ಲಿ ಇಟ್ಕೊಂಡಿರೋ ದಾವಾಗ್ನಿಗೆ ವಿಶೇಷ ಲಕ್ಷಣಗಳಿದೆ. ದಾವಾಗ್ನಿಗೆ ವಿಶೇಷವಾಗಿರೋಂಥ ವಸ್ತುಗಳು, ಇದು ವಿಶೇಷವಾಗಿರೋಂಥ ಗುಣಲಕ್ಷಣಗಳಿದೆ. ಏನಿದು ಕಾಡ್ಗಿಚ್ಚಿನ ಲಕ್ಷಣ ಏನು, ಯಾಕೆ ಇದನ್ನ ಕಾಡ್ಗಿಚ್ಕೊಳಿಸ್ತಾ ಇದ್ದಾರೆ ಅಂತ ಆಮೇಲೆ ಗೊತ್ತಾಗುತ್ತೆ. ಇವಾಗ ಕಾಡ್ಗಿಚ್ಚಿನ ಲಕ್ಷಣ ನೋಡೋದಾದ್ರೆ ಇದರಲ್ಲಿ 8 ವಸ್ತುಗಳಿದೆ, 8 ವಿಷಯ ಇದೆ ಈ ಕಾಡ್ಗಿಚ್ಚಲ್ಲಿ. ಸೊ ಈ ಕಾಡನ್ನ ಲಕ್ಷಣ ಇದು ಮಾಡಕ್ ಹೋದ್ರೆ 8 ಲಕ್ಷಣಗಳಿದೆ. ಸೊ ಯಾರು ಕೇಳಿಲ್ವ ಗಮನ ಕೇಳಿರೋರಿಗೆ ಇನ್ನೊಂದ್ಸರಿ ಇದನ್ನ ಇದಾಗುತ್ತೆ. ಯಾರು ಬರ್ಕೊಂಡು ಕೇಳಿದಿರೋ ಅವ್ರಿಗೆ ಓಕೆ, ಇದು ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ಬಿಡುತ್ತೆ. ಯಾರು ಹೊಸ್ದಾಗಿ ಕೇಳ್ತಾ ಇದ್ದೀರೋ ಇದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಕೇಳಬೇಕು, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ಸೊ ನೀವು ಸ್ವಲ್ಪ ಏನಾದರೂ ಇದು ಗಮನ ಇಟ್ಟು ಕೇಳಿಲ್ಲ ಅಂತಂದರೆ ಸ್ವಲ್ಪ ಫಸ್ಟು ಈ ಕಾಡ್ಗಿಚ್ಚನ್ನ ಉದಾಹರಣೆ, ಈ ಕಾಡ್ಗಿಚ್ಚನ್ನು ಏನಿದು ವಿಶೇಷತೆ ಏನು ಅರ್ಥ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಮಹಾ ಕಾಡ್ಗಿಚ್ಚು ಅರ್ಥ ಆಗುತ್ತೆ. ಏನಿದು ಕಾಡ್ಗಿಚ್ಚಿನ ವಿಶೇಷ? ಕಾಡಿಗೆ ಬೆಂಕಿ ಹಚ್ಕೊಂಡಾಗ ಕಾಡಿನ ಬೆಂಕಿ ತಾನೇ ಅಂಟ್ಕೊಂಡುತ್ತೆ, ಯಾರು ಹಚ್ಚಲ್ಲ. ಕಾಡ್ಗಿಚ್ಚು ಯಾರು ಕಡ್ಡಿ ಕೀರಿ ಮ್ಯಾಚ್ ಬಾಕ್ಸ್ ತೊಗೊಂಡೋಗಿ ಲೈಟ್ರ್ ತೊಗೊಂಡೋಗಿ ಕಾಡ್ಗಿಚ್ಚು ಹಚ್ಬಿಟ್ಟು ಯಾರು ಬರೋದಿಲ್ಲ. ಯಾರೋ ಬರ್ತಾರೆ ಇದು. ಸೊ ಕಾಡ್ಗಿಚ್ಚಲ್ಲಿ ಹೆಂಗೆ ಕಾಡಿಗೆ ಬೆಂಕಿ ಹಚ್ಕೊಳ್ಳುತ್ತೆ? ಮರ ಯಾವಾಗ ಬೇಸಿಗೆಯಲ್ಲಿ ಮರಕ್ಕೆ ತಿಕ್ಕಿ ಬೊಂಬು ಒಣಗೋಗಿರುತ್ತಲ್ಲ, ಮರಕ್ಕೆ ಉಜ್ಜಿ ಅದು ಹೀಟಾಗಿ ಕಾಡ್ಗಿಚ್ಚು ಅಂಟ್ಕೊಳ್ಳೋದು. ಯಾರು ಅಣ್ಸಕ್ ಹೋಗೋದಿಲ್ಲ. ಪರ್ಟಿಕ್ಯುಲರ್ ಆಗಿ ಯಾರು ಕಾಡನ್ನ ಬೇಯಿಸ್ಬೇಕು ಅಂತ ಯಾರನ್ನ ಕಾಡಿಗೆ ಹೋಗ್ಬಿಟ್ಟು ಹಂಚೋದಂತೂ ಇಲ್ವೇ ಇಲ್ಲ. ಕಾಡಲ್ಲಿ ಬೆಂಕಿ ಅಂಟ್ಕೊಳ್ಳೋದು ಹಿಂಗೇನೆ. ಅದು ಜಾಸ್ತಿ ಅಂಟ್ಕೊಳ್ಳೋದು ಬೇಸಿಗೆ ಕಾಲದಲ್ಲಿ, ಏನು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅಂಟ್ಕೊಳ್ಳಲ್ಲ. ಸೊ ಚಳಿ ಒಣಗೋಗಿರೋಂಥ ಮರಗಳು ಹಿಂಗೆ ಉಜ್ಜಿ ಎಸ್ಪೆಷಲಿ ಬೊಂಬು ರೀತಿ ಇರೋಂಥ ಮರಗಳು ಹಿಂಗೆ ಗಾಳಿಗೆ ಉಜ್ಜಿ ಹೀಟಾಗಿ ಅದು ಹತ್ಕೊಂಡ್ಬಿಡುತ್ತೆ. ನಮ್ಮ ಇದ್ರಲ್ಲೂ ಯಜ್ಞದಲ್ಲೂ ಹಂಗೆ ತಾನೇ ಮಾಡೋದು. ಆ್ಯಕ್ಚುಲಿ ನಿಜ ಯಜ್ಞ ಮಾಡೋರು ಈ ಕಲ್ಲನ್ನ ಮತ್ತೆ ಒಂದು ರೀತಿ ಇದಾಗ್ಬಿಟ್ಟು ಕಲ್ಲನ್ನ ಒಂದು ಇದ್ರ ಚಕಮಕಿ ಕಲ್ಲು ಅಂತ ಹೇಳ್ತೀವಲ್ಲ ನಾವು, ಅದನ್ನ ಉಜ್ಜಿ ಅದರಲ್ಲಿ ಹೀಟ್ ಬರ್ಸಿ ಬೆಂಕಿ ಹಚ್ಚೋದು ಆ್ಯಕ್ಚುಲಿ ನಿಜ. ಆ ಥರ ಬೆಂಕಿ ತರಬೇಕು. ಮ್ಯಾಚ್ ಬಾಕ್ಸಿಂದಾಗಲೇ ಏನು ಮಾಡಲ್ಲ, ಈಗಲೂ ದೊಡ್ಡ ಯಜ್ಞ ಮಾಡೋರು ಹಂಗೆ ಮಾಡೋದು. ಸೊ ಅದನ್ನ ಕಾಡ್ಗಿಚ್ಚನ್ನ ಯಾರು ಅನ್ಸಲ್ಲ, ತಾನಾಗಿ ಅಂಟ್ಕೊಳುತ್ತೆ. ಇದು ಮೊದಲನೇ ಲಕ್ಷಣ. ಎರಡನೇ ಲಕ್ಷಣ, ಇದು ಜೀವಿಗಳೆಲ್ಲ ಕಾಡ್ಗಿಚ್ಚಲ್ಲಿ ಜೀವಿಗಳೆಲ್ಲ ಸಾಯ್ತಾ ಇದೆ. ಈ ಸಾಯ್ತಾ ಇರೋದಕ್ಕೆ ಮುಖ್ಯ ಏನ್ ಕಾರಣ? ಬೆಂಕಿ ಕಾರಣ ಅಲ್ವಾ? ಬೆಂಕಿನೇ ಮೂಲ ವಸ್ತು. ಇಲ್ಲಿ ಎಲ್ಲದಕ್ಕೂ ಕಷ್ಟ ಕೊಡ್ತಾ ಇರೋದು ಬೆಂಕಿನೇ. ಎರಡನೇ ಕಾರಣ ಅಂದ್ರೆ ಕಾಡಲ್ಲಿ ನಮ್ಗೆ ಕಷ್ಟ ಕೊಡ್ತಾ ಇರೋದು, ಕಾಡ್ಗಿಚ್ಚಲ್ಲಿ ಮುಖ್ಯವಾಗಿರುವಂಥ ವಸ್ತು ಯಾವುದು? ಕಷ್ಟ ಕೊಡ್ತಾ ಇರೋಂಥ ವಸ್ತು, ಎಲ್ಕ ಬೀಟು ತಾಪ ಕೊಡ್ತಾ ಇರೋಂಥದ್ದು ಬೆಂಕಿ. ಇದೇ ಮೂಲ ವಸ್ತು, ಬೆಂಕಿನೇ ಕಾರಣ. ಎರಡನೇ ಲಕ್ಷಣ. ಮೂರನೇದು, ಈ ಕಾಡ್ಗಿಚ್ಚು ಎತ್ಕೊಂಡಾಗ ನೆಲದ ಮೇಲಿರೋಂಥ ಓಡೋಂಥ ಪ್ರಾಣಿಗಳು ಯಾವನು ಬಚಾವಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಬೆಂಕಿ ಎಲ್ಲಾ ಕಡೆ ಎತ್ಕೊಂಡ್ಬಿಟ್ಟಿರುತ್ತೆ. ಸೊ ಆ ಬೆಂಕಿಲಿ ಆ ಕಡೆ ಈ ಕಡೆ ಓಡಿದ್ರು ಕೂಡ ಆ ಕಡೆನೂ ಬೆಂಕಿ ಈ ಕಡೆ ಬೆಂಕಿ ಕವರ್ ಆಗ್ಬಿಟ್ಟು ಬೆಂಕಿಲಿ ಕಾಡಲ್ಲಿ ತಪ್ಪಿಸ್ಕೊಳ್ಳೋದು ತುಂಬಾ ರೇರು. ಯಾವುದೋ ಒಂದೊಂದು ಪ್ರಾಣಿ ಅಕಸ್ಮಾತ್ ಓಡೋಗಿ ತುಂಬಾ ಫಾಸ್ಟಾಗಿ ಹೋಗುವಂಥ ಪ್ರಾಣಿ ತಪ್ಪಿಸ್ಕೋದೇ ಹೊರತು ಮಿಕ್ಕ ಆಲ್ಮೋಸ್ಟ್ ಎಲ್ಲ ನೆಲದ ಮೇಲೆ ನಡೆಯುವಂಥ ಪ್ರಾಣಿಗಳೆಲ್ಲ ಕಾಡ್ಗಿಚ್ಚಲ್ಲಿ ಸತ್ತೋಗುತ್ತೆ. ಇದು ಮೂರನೇ ಲಕ್ಷಣ. ನಾಲ್ಕನೇ ಲಕ್ಷಣ, ಸೊ ಕೆಲವೊಂದು ಹಾರಂಥ ಪಕ್ಷಿಗಳು ಮೇಲ್ಗಡೆ ತುಂಬ ಜೋರಾಗಿ ಈಗ ಇದು ಕಾಗೆ ಅಂತವು ಮತ್ತೆ ಗಿಡಗ ಹದ್ದುನಂತವು ತುಂಬಾ ಮೇಲಾರ್ತಾವಲ್ಲ, ಅಂಥ ಪಕ್ಷಿಗಳು ಸ್ವಲ್ಪ ಮೇಲಾರಿ ಕಾಡ್ಗಿಚ್ಚಿಂದ ತಪ್ಸ್ಕೊಬೋದು ಸ್ವಲ್ಪ ಮಟ್ಟಿಗೆ. ಅಂಥ ಪಕ್ಷಿಗಳು ತುಂಬಾ ಈ ನವಿಲು ಅದೇನು ಜಾಸ್ತಿ ಹಾರೋದಿಲ್ಲ, ಮತ್ತೆ ಅದರದ್ದು ಪುಕ್ಕನು ಸ್ವಲ್ಪ ಬೇಗನೆ ಈಟ್ಗೆ ಇದಾಗ್ಬಿಡುತ್ತೆ. ಸಣ್ಣ ಪಕ್ಷಿ ಎಲ್ಲ ಬಿಂದೋಗುತ್ತೆ. ತುಂಬಾ ಮೇಲಾರಂಥ ಪಕ್ಷಿಗಳು ತುಂಬಾ ಸಮರ್ಥ ಆಗಿರುವಂಥವು ತಪ್ಸ್ಕೊಂಡು ಹೊಡೆಯುತ್ತವೆ. ಇದು ನಾಲ್ಕನೇ ಲಕ್ಷಣ. ಓಕೆ, ಕಾಡ್ಗಿಚ್ಚದು ಅಂತೂ ಸ್ವಲ್ಪ ಮಟ್ಟಿಗೆ ತಪ್ಸ್ಕೊಳ್ತವೆ. ಐದನೇದು, ಅಕಸ್ಮಾತ್ ನೀವು ಕಾಡ್ಗಿಚ್ಚನ್ನ ಆರಿಸ್ಬೇಕು ಅಂತ ಹೋದ್ರು ಕೂಡ ಯಾವ್ದ್ರಿಂದನೂ ಆರ್ಸಕ್ಕಾಗತ್ತೆ.
ನೀವೇನು ನೀರ್ ತಗೊಂಡಾಗ ಹಾಕೋದಂತೂ ಸುಳ್ಳು ಬಿಡಿ. ನೀವನ್ನ ಅಕಸ್ಮಾತ್ ಫೈರ್ ಬ್ರಿಗೇಡ್ ಫೈರ್ ಆರ್ಸೋದು ಇಂಜಿನಿಯರ್ಸ್ ಅಂತ ನೀರ್ ತಂದು ಆರಿಸ್ತೀವಲ್ಲ, ಅಲ್ಲಿಂದ ಆರ್ಸಕ್ಕಾಗುತ್ತಾ? ಎಷ್ಟೊಂದು ಆರಿಸ್ತೀರಾ? ಸಾಮಾನ್ಯ ಒಂದ್ ಮನೆಯಿಂದ ಏನೋ ಒಂದು ಉಳ್ಮೇದೇನೋ ಅಂದ್ಕೊಂಡ್ರೆ ಕೂಡ ಆರ್ಸಕ್ ಆಗದಿರಂತದ್ದು ಅಂತದ್ರಲ್ಲಿ ಇನ್ ಕಾರ್ಗೆ ಆರ್ಸಕ್ಕಾಗತ್ತಾ? ನೋಡ್ತಾ ಇದೀವಿ ನಾವು, ಎಷ್ಟೊಂದ್ ಕಡೆ ನೋಡ್ತೀವಿ. ಅಮೆರಿಕದಲ್ಲವರು ಈ ಬೆಂಕಿನ ಆರ್ಸಕ್ಕೆ ಎಷ್ಟು ಶ್ರಮ ಪಡ್ತಾರೆ ಅಂತಂದ್ರೆ ಆಗೋದಿಲ್ಲ ಅವ್ರ ಕೈಲಿ. ಅಂತವ್ರ ಕೈಲಿ ಆಗದೆ ಅಂದ್ರೆ ಸಾಮಾನ್ಯ ಕಾಳ್ಗಿಚ್ಚಿನ ಆರ್ಸಕ್ಕೆ ನೀವು ಬೇಕು ಅಂತ ಆರ್ಸಕ್ ಹೋದ್ರು ಆರ್ಸಕ್ ಆಗೋದಿಲ್ಲ. ಇದು 5ನೇ ಲಕ್ಷಣ. ಸ್ವರೂಪನೇ ಕಳ್ಕೊಂಡ್ಬಿಡುತ್ತೆ ಅದು. ಕಾಡಿಗೆ ಬೆಂಕಿ ಬಿದ್ದಾದ್ಮೇಲೆ ಅಲ್ಲಿ ಕಾಡು ಇತ್ತ ಅಂತ ಗೊತ್ತಾಗ ನಮ್ಗೆ ಆತರ ಅದು ಅದ್ರ ಸ್ವರೂಪನೇ ಕಳ್ಕೊಂಡ್ಬಿಡುತ್ತೆ. ಇದು 6ನೇ ಲಕ್ಷಣ. ಸಪೋಸ್ ಈ ಈ ಕಾಡ್ಗಿಚ್ಚು ಆರಿಸ್ಬೇಕು ಅಂತಂದ್ರೆ ಏನಾಗ್ಬೇಕು? ಇದಕ್ಕೆ ಮಳೆನೇ ಬರ್ಬೇಕು. ಈ ಕಾಡ್ಗಿಚ್ಚನ್ನ ನಂದಿಸ್ಬೇಕು ಅಂತಂದ್ರೆ ಏನಾಗ್ಬೇಕು? ಅದಕ್ಕೆ ಮಳೆನೇ ಸುರಿಬೇಕು. ಇದು 7ನೇ ಲಕ್ಷಣ. ಮಳೆ ಬಂದ್ರೆ ಹಾರ್ಬಹುದು, ಆದ್ರೆ ಆ ಮಳೆ 8ನೇ ಲಕ್ಷಣ ಏನು? ಆ ಮಳೆ ಸ್ವಲ್ಪ ಸ್ವಲ್ಪ ಬಂದ್ರೆ ಹಾರುತ್ತಾ? ಆ ಮಳೆ ಏನಾಗಿರ್ಬೇಕು? ನಿರಂತರವಾಗಿರ್ಬೇಕು. ಪೂರ್ಣ ಪ್ರಮಾಣದಲ್ಲಿ ಮಳೆ ಬೀಳ್ಬೇಕು. ಕಾಡ್ಗಿ ಚಾರ್ಬೇಕು ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಮಳೆ ಬೀಳ್ಬೇಕು. ಸ್ವಲ್ಪ ಹೊತ್ತು ನಿರಂತರವಾಗಿ ಅದು ಬರ್ತಾ ಇರ್ಬೇಕು. ಅವಾಗ ಮಾತ್ರ. ಸ್ವಲ್ಪ ಸ್ವಲ್ಪ ತುಂತುರಂಗ್ ಬಿಟ್ಬಿಟ್ಟು ಹೊರಟ್ರೆ ಹಾಳಾಗ್ಬಿಡುತ್ತಾ? ನಾವು ಸ್ವಲ್ಪ ಏನೋ ಬಕೆಟ್ ಅಲ್ಲಿ ನೀರ್ ಹಾಕ್ದಂಗೆ ಆಗ್ಬಿಡುತ್ತೆ. ಮಳೆ ಬಂತು ಆದ್ರೆ ಏನೋ ಸುಮ್ನೆ ಆ ಕಡೆ ಈ ಕಡೆ ಸುಮ್ನೆ ಬಂದ್ಬಿಟ್ಟು ಹೋಯ್ತು ಅಂತ ಮತ್ತೆ ತಿರ್ಗಾ ಅದರಲ್ಲಿರೋಂಥ ಬೆಂಕಿ, ಅದು ಈ ಮರದಲ್ಲಿರೋಂಥ ಬೆಂಕಿ ಮತ್ತೆ ಕೆಂಡ ಕವ್ರ್ಕೊಂಡು ಮತ್ತೆ ತಿರ್ಗಾ ಹತ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಇದು ನಿರಂತರವಾಗಿ ಬೀಳ್ಬೇಕು ಮಳೆ. ಸೊ ಇದು 8ನೇ ಲಕ್ಷಣ. ಅವಾಗ ಮಾತ್ರ ಈ ಕಾಡ್ಗಿಚ್ಚನ್ನ ಆರಿಸ್ಬೋದು. ಸೊ 8 ಲಕ್ಷಣ ಕಾಡಲ್ಲಿರೋಂಥ ಕಾಡ್ಗಿಚ್ಚಿನ ಲಕ್ಷಣಗಳು. ಸೊ ಏನೋ ಮೊದಲನೇದು ಮತ್ತೆ ತಿರ್ಗಿ ಇದು ಮಾಡಿ ಹೇಳ್ತೀನಿ. ಕಾಡಲ್ಲಿ ಬೆಂಕಿನ ಯಾರೂ ಹಚ್ಚಕ್ ಹೋಗಲ್ಲ, ತಾನೇ ಅದು ಅಂಟ್ಕೊಳ್ಳುತ್ತೆ, ಮೊದಲನೇದು. ಎರಡನೇದು, ಈ ಜೀವಿಗಳಿಗೆ ತಾಪ ಕೊಡ್ತಾ ಇರೋದು ಯಾವುದು? ಬೆಂಕಿ. ಬೆಂಕಿನೇ ಮೂಲ ವಸ್ತು ಕಾಡಲ್ಲಿ. ಮತ್ತೆ ಕೆಲವೊಂದು ಭೂಮಿ ವಸ್ತುಗಳು, ಭೂಮಿಲಿ ನಡೀತಾರಂತಹ ಪ್ರಾಣಿಗಳು ಭೂಮಿಲಿ ನಡೆಯುವಂಥ ಪ್ರಾಣಿಗಳು, ಸಣ್ಣ ಪುಟ್ಟ ಪಕ್ಷಿಗಳು ಗ್ಯಾರಂಟಿ ಅವು ಬೆಂಕಿಲಿ ಸತ್ತೋಗ್ತವೆ. ಅವು ತಪ್ಸ್ಕೊಂಡು ಹೋಗೋಕೆ ಆಗೋದಿಲ್ಲ. ಕೆಲವೊಂದು ಪಕ್ಷಿಗಳು, ಆರಂಥ ಪಕ್ಷಿಗಳು, ತುಂಬಾ ಮೇಲ್ಗಡೆ ಆರಂಥ ಪಕ್ಷಿಗಳು ಕೆಲವೊಂದು ಮಾತ್ರ ತಪ್ಸ್ಕೊಂಡು ಹೋಗ್ತವೆ. 4ನೇ ಲಕ್ಷಣ. ಮತ್ತೆ ನೀವೇನೇ ಪ್ರಯತ್ನ ಮಾಡಿದ್ರು ಕಾಡ್ಗಿಚ್ಚನ್ನ ಆರ್ಸಕ್ಕೆ ಆಗೋದಿಲ್ಲ. ಇದು 5ನೇ ಲಕ್ಷಣ. ಮತ್ತೆ ಕಾಡು ಬೆಂಕಿ ಬಿದ್ಮೇಲೆ ಕಾಡು ತನ್ನ ಸ್ವರೂಪನೇ ಕಳ್ಕೊಂಡ್ಬಿಡುತ್ತೆ. ಇದು 6ನೇ ಲಕ್ಷಣ. ಮತ್ತೆ ಅಕಸ್ಮಾತ್ ಈ ಕಾಡ್ಗಿಚ್ಚನ್ನ ನಂದಿಸ್ಬೇಕಾದ್ರೆ ಇದಕ್ಕೆ ಮಳೆನೇ ಬರಬೇಕು, ಅವಾಗ ಮಾತ್ರ ನಂದುತ್ತೆ. ಆ ಮಳೆನೂ ಕೂಡ ನಿರಂತರವಾಗಿರ್ಬೇಕು. ಈ ಮತ್ತೆ ತಿರ್ಗಾ ಬೆಂಕಿ ಹತ್ಕೊಳ್ದೇ ಇರೋ ತರ ಆಗ್ಬೇಕಂದ್ರೆ, ಮತ್ತೆ ಕಾಡು ತನ್ನ ಸ್ವರೂಪನ ಪಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಮಳೆ ಒಂದ್ಸರಿ ಬಂದು ನಿಂತೋಗ್ಬಿಟ್ರೆ ಓಕೆ ಬೆಂಕಿ ಕಟ್ಟೋಗುತ್ತೆ, ಆದ್ರೆ ಮತ್ತೆ ತಿರ್ಗಿ ಕಾಡು ಬೆಳೆಯುತ್ತಾ? ಇಲ್ಲ, ನಿರಂತರವಾಗಿ ಮಳೆ ಬರ್ತಾ ಇರ್ಬೇಕು. ಅವಾಗ ಮತ್ತೆ ತಿರ್ಗಾ ಕಾಡು ತನ್ನ ಸ್ವರೂಪನ ಪಡ್ಕೊಳ್ಳುತ್ತೆ. ಹಾಳಾಗಿದ್ದಂಥದ್ದು ಮುಂಚೆ ಹೇಳಿದ್ವಲ್ಲ, ಸ್ವರೂಪ ಕಳ್ಕೊಂಡಿರುತ್ತೆ, ಮತ್ತೆ ತಿರ್ಗಾ ನಿರಂತರವಾಗಿ ಮಳೆ ಬೀಳ್ತಾ ಇದ್ರೆ ತನ್ನ ಸ್ವರೂಪನ ಮತ್ತೆ ಪಡೆಯುತ್ತೆ. ಸೊ ಇದು 8 ಕಾಡ್ಗೆ ಇರುವಂತ ಲಕ್ಷಣಗಳು. ಸೊ ಇವಾಗ ಈ ಕಾಡಿನ ಲಕ್ಷಣ ತಗೊಂಡು ನಮ್ಗೆ ಇದು ಹೆಂಗ್ ಅನ್ವಯ ಆಗತ್ತೆ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಈ ಕಾಡ್ಗಿಚ್ಚು ಆಗಿದೆ, ಕಾಡ್ಗಿಚ್ಚಲ್ಲಿ ಈ ತರ ಲಕ್ಷಣ ಇದೆ. ಈ ಲಕ್ಷಣಗಳು ನಮ್ಮ ಮಹಾದಾವಾಗ್ನಿಗೆ ಹೆಂಗೆ ಇದು ಅಟ್ಯಾಚ್ ಆಗುತ್ತೆ, ನಮ್ಮ ಜೀವನಕ್ಕೆ ಇದು ಹೆಂಗ್ ಅಟ್ಯಾಚ್ ಆಗ್ತವೆ ಅನ್ನೋದನ್ನ ನಾಳೆ ನೋಡೋಣ. ಇವಾಗ ನಿಲ್ಸಿ. ಸೊ ಯೋಚನೆ ಮಾಡಿ. ಕೇಳಿರೋರಿಗೆ ಸ್ವಲ್ಪ ಇದು ಅರ್ಥ ಆಗುತ್ತೆ, ಕೇಳಿದಿರಾ? ಸೊ ಅದರಿಂದ ಮಹಾದಾವಾಗ್ನಿ ಹೆಂಗೆ ಅಂದ್ಬಿಟ್ಟು ಉಪಮಾನ ಇವೆಲ್ಲ ಏನು ಕಾಡ್ಗಿಚ್ಚಿಂದು ಉಪಮಾನ. ಇದನ್ನ ನಮ್ಮ ಜೀವನಕ್ಕೆ ಇವಾಗ ಹೇಳ್ತಾರೆ. ಈಗ ನಮ್ಮ ಜೀವನದಲ್ಲಿ ಯಾವ ತರ ಇದು ಆಗಿದಾವೆ, ಹೆಂಗೆ ನಮ್ಮ ಜೀವನದಲ್ಲಿ ಅಂಟ್ಕೊಂಡಿದೆ, ಈ ಲಕ್ಷಣಗಳೆಲ್ಲ ಯಥಾವತ್ ಹಂಗಂಗೆ ಬರ್ತವೆ. ಕೊನೆಗೆ ಯಾವ್ದು ಮಳೆ ಅಂತ ಗೊತ್ತಾಗಿರ್ಬೇಕು ನಿಮ್ಗೆ. ಸೊ ಅಂದ್ರೆ
ಈ ದಾವಾಗ್ನಿ ಇದೆ, ಮಹಾದಾವಾಗ್ನಿ ಹೆಂಗಾಗುತ್ತೆ ಇದು ಅನ್ನೋದನ್ನ ಇದಕ್ಕೆ ಹೇಳ್ತಾರೆ. ಅದಕ್ಕೆ ಚೈತನ್ಯ ಮಹಾಪ್ರಭು ಈ ಉಪಮಾನ ಕೊಟ್ಟು ಇದು ಹೇಳ್ತಾರೆ. ತುಂಬಾ ಅದ್ಭುತವಾಗಿದೆ ಈ ವಿಷಯಗಳು. ಸೊ ಇದು ಆಲ್ಮೋಸ್ಟ್ ನಿಮ್ಗೆ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಆಗ್ತಾ ಇದೆ, ಇದ್ರದ್ದು ಮಹತ್ವ ಗೊತ್ತಾಗ್ತಾ ಇಲ್ಲ ನಿಮ್ಗೆ. ಆಕ್ಚುಲಿ ನನ್ನ ಪ್ರಕಾರ ನೋಡಿದ್ರೆ ಇದು ಏನು ನಮ್ದು ಹರಿನಾಮದ ಬಗ್ಗೆ ಮಾಡ್ತಾ ಇದೀವಿ, ಇದ್ರದ್ದು ಮಹತ್ವ ನಿಮ್ಗೆ ಅಷ್ಟಾಗಿ ಅರ್ಥ ಆಗ್ತಾ ಇಲ್ಲ. ಏಕೆಂದ್ರೆ ನಾವಿನ್ನ ಇದ್ರ ಬಗ್ಗೆ ಸುಮ್ಮನೆ ಸ್ವಲ್ಪ ಮಂಥನ ಮಾಡಿಲ್ಲ, ಇದ್ರ ಬಗ್ಗೆ ಕೇಳಿಲ್ಲ. ಅದರಿಂದ ಇದು ಸ್ವಲ್ಪ ತಲೆಗೆ ಹೋಗ್ತಾ ಇರೋದು ಕಡಿಮೆ, ಸ್ವಲ್ಪ ಅರ್ಥ ಆಗ್ತಾ ಇರೋದು ಕಡಿಮೆ ಅನ್ಸುತ್ತೆ. ಯಾಕೆಂದ್ರೆ ಇದ್ರ ಬಗ್ಗೆ ಚರ್ಚೆನೆ ನಿಮ್ಮಲ್ಲಿ ಜಿಜ್ಞಾಸನೆ ಇಲ್ಲ ಇದ್ರ ಬಗ್ಗೆ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಜಿಜ್ಞಾಸನೆ ಮಾಡ್ತಾ ಇಲ್ಲ. ಜಿಜ್ಞಾಸೆ ಅಂದ್ರೇನು? ಇದ್ರ ಬಗ್ಗೆ ಇನ್ನೂ ಮಂಥನ ಮಾಡ್ತಾ ಇಲ್ಲ ನೀವು. ಸೊ ಅದರಿಂದ ನನ್ಗೆ ಅನ್ಸೋ ಪ್ರಕಾರ ನಿಮ್ಗೆ ಇದ್ರ ಬಗ್ಗೆ ಇದು ಏನಾರ ಈ ವಿಷಯನ ಜ್ಞಾಪಕ ಇಟ್ಕೊಂಡಿರಿ, ಇಲ್ಲಾರ ಬರೆದು ಇಟ್ಕೊಂಡಿರಿ, ಇಲ್ಲ ಅಂದ್ರೆ ಇದನ್ನ ಮಾಡ್ತಾ ಹೋಗಿ. ಮುಂದೊಂದು ದಿನ ಪ್ರಭು ಇದನ್ನ ಹೇಳಿದ್ರು ಅವಾಗ ಅರ್ಥ ಆಗುತ್ತೆ ನಿಮ್ಗೆ ಹರಿನಾಮದ ಬಗ್ಗೆ. ಇದು ಮುಂದೊಂದು ದಿನ ಸ್ವಲ್ಪ ಮಂಥನ ಮಾಡ್ತಿರಲ್ಲ ಈ ಕೃಷ್ಣ ಪ್ರಜ್ಞೆ ಬಗ್ಗೆ, ಅವಾಗ ನಿಮ್ಗೆ ಇದು ಮೈಂಡಿಗೆ ಬರುತ್ತೆ, ಅರೇ ಈ ಪಾಯಿಂಟ್ಗಳೆಲ್ಲ ಅವತ್ತಿತ್ತು, ಪ್ರಭು ಹೇಳಿದ್ರು. ಸೊ ಇದು ಎಷ್ಟು ಗಂಭೀರವಾಗಿರೋಂಥ ವಿಷಯ ಇದು ಅಂತ ಅವಾಗ ಅರ್ಥ ಆಗುತ್ತೆ ನಿಮ್ಗೆ. ಯಾಕೆಂದ್ರೆ ಇದು ನಾವು ಯಾವಾಗಲೂ ಸ್ವಲ್ಪ ಕೇಳಿದ್ದು. ಯಾವಾಗ ಈ ಥರ ಎಕ್ಸ್ಪ್ಲನೇಷನ್ ಕೇಳಿದ್ವಿ, ನಮ್ದು ಶಿಷ್ಟಾಷ್ಟಕಂ ಬಗ್ಗೆ ನೋಡ್ದೋ ಅವಾಗ ಅದ್ಭುತ, ಅರೆ ಇಷ್ಟೊಂದು ಇದಾಗಿದೆಯಲ್ಲ ಇದ್ರ ಬಗ್ಗೆ ಇಷ್ಟು ದಿನ ಆಯ್ತಾ ನಾವು ಓದಕ್ಕೆ, ಇಷ್ಟು ವರ್ಷ ತಗೋತಾ ನಾವು ಅಧ್ಯಯನ ಮಾಡೋಕ್ಕೆ ಅಂತ ನನ್ಗನ್ಸ್ಬಿಡ್ತು. ಯಾಕೆಂದ್ರೆ ಹೌದು, ಅದಕ್ಕೆ ಹಿನ್ನೆಲೆಯಾಗಿ ಬಂದಂತ ಇದು ಕೂಡ ಅದು ಇದೆ, ಇಲ್ಲ ಅಂತಲ್ಲ. ಅದೇ ತರ ನಿಮ್ಗೂ ಕೂಡ ಇದು ನಿಮ್ಗೆ ಬೇಗನೆ ಸಿಗ್ತಾ ಇರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಫಸ್ಟ್ ಟೈಮು ಹೇಳಿದಾಗ ಸ್ವಲ್ಪ ಓಕೆ ಅಂತಂದ್ರಿ. ಎರಡನೇ ಟೈಮು ಸ್ವಲ್ಪ ಇನ್ನ ನೀವು ಅದ್ರ ಬಗ್ಗೆ ಮಂಥನ ಮಾಡಿ ಜಪ ಆದ್ಮೇಲೆ ಇದು ಸ್ವಲ್ಪ ಅರ್ಥ ಆಗುತ್ತೆ ಅನ್ಸುತ್ತೆ. ಭಗವಂತ ಇಚ್ಛೆ ಕೊಟ್ಟಾಗ ಅರ್ಥ ಆಗ್ಲಿ. ಇಷ್ಟಂತೂ ತಿಳ್ಕೊಂಡಿರಿ, ವಿಷಯನ ತಿಳ್ಕೊಂಡಿರಿ, ಈ ತರ ಒಂದು ವಿಷಯ ಇದೆ ಅಂತ. ಸೊ ಹರಿನಾಮದ ಬಗ್ಗೆ ಓಕೆ. ಶ್ರೀಮದ್ ಭಾಗವತಂ ಬಗ್ಗೆ 7ನೇ ಶ್ಲೋಕ ನಾವು ಸ್ವಲ್ಪ ಮಾಡಿದ್ವಿ, ಇನ್ನು ಸ್ವಲ್ಪ ಭಾವಾರ್ಥ ಇತ್ತು, ಅದ್ರ ಬಗ್ಗೆ ನೋಡೋಣ. ಸೊ 7ನೇ ಶ್ಲೋಕ. ವಾಸುದೇವೇ ಭಗವತಿ ಭಕ್ತಿ ಯೋಗೋ ಪ್ರಯೋಜಿತ ಜನಹತಿ ಆಸು ವೈರಾಗ್ಯಂ ಜ್ಞಾನಂ ಚ ಯದ್ಹೈತುಕಂ. ಸೊ ಪರಮ ಪುರುಷನಾದ ಶ್ರೀಕೃಷ್ಣನಿಗೆ ಭಕ್ತಿ ಸೇವೆ ಸಲ್ಲಿಸುವುದರಿಂದ ಜೀವಗಳು ಶೀಘ್ರವಾಗಿ ಕಾರಣರಹಿತ ಜ್ಞಾನವನ್ನು ಈ ಸಂಸಾರದಲ್ಲಿ ವಿರಕ್ತಿಯನ್ನು ಪಡೆಯುವರು. ಸೊ ಇದನ್ನ ಮಾಡಿದೀವಿ. ಸೊ ಭಗವಂತನಿಗೆ ಸೇವೆ ಸಲ್ಲಿಸೋದ್ರಿಂದ ಒಂದು ಜೀವಿ ಶೀಘ್ರವಾಗಿ ಕಾರಣರಹಿತ ಜ್ಞಾನ ಪಡಿತಾನೆ, ಮತ್ತೆ ಈ ಸಂಸಾರದಲ್ಲಿ ವಿರಕ್ತಿನ ಪಡಿತಾನೆ. ಭಗವಂತನಿಗೆ ಸೇವೆ ಸಲ್ಲಿಸೋದ್ರಿಂದ, ಅಲ್ಲಿ ಸಂಕೀರ್ತನೆ ಮಾಡೋದ್ರಿಂದ ನಮ್ಗೆ ಸಂಸಾರದಿಂದ ಮುಕ್ತಿ ಸಿಕ್ತು ಅಂತ ಹೇಳ್ತಾ ಇದೆ ಹರಿನಾಮದಲ್ಲಿ. ಇಲ್ಲಿ ಭಗವಂತನಿಗೆ ಸೇವೆ ಸಲ್ಲಿಸೋದ್ರಿಂದ ಸಿಕ್ತು ಅಂತ. ಸೊ ಎರಡು ಒಂದೇ, ಸಂಕೀರ್ತನೆ ಮಾಡೋದು ಸೇವೆ ಮಾಡೋದು. ಇವೆರಡು ಯಾವಾಗ ಪಡಿತಾನೆ ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಯಾವಾಗ ನಾವು ಭಕ್ತಿ ಮಾಡ್ತೀವೋ ಜ್ಞಾನ ಮತ್ತೆ ವಿರಕ್ತಿ ತಾನೇ ಬರ್ತವೆ. ಕಾರಣರಹಿತ ಜ್ಞಾನ ಬರುತ್ತೆ. ಕಾರಣನೇ ಇಲ್ಲ ಇದಕ್ಕೆ, ಈಕ್ವೇಶನ್ ಇಲ್ಲ. ಅರೆ ನನ್ಗೆ ಬುದ್ಧಿನೇ ಇರಲಿಲ್ಲ, ಹೆಂಗ್ ಬತ್ತು ಅಂತ ನಿಮ್ಗೆ ಗೊತ್ತಾಗಲ್ಲ. ಜ್ಞಾನ ಒಂದು ಉದಾಹರಣೆನೂ ಹೇಳಿದೆ ಇದಕ್ಕೆ. ಯಾವ ತರ ಜ್ಞಾನ ಬತ್ತು ಅಂತ. ಯಾರ್ದು? ಒಬ್ಬ ಆಳ್ವಾರ್ದು ಉದಾಹರಣೆ ಹೇಳಿದೆ. ನಮ್ಮ ಆಳ್ವಾರ್ ಅಂತ, ಪೆರಿಯಾಳ್ವಾರ್ ಅಂತ. ಪೆರಿಯಾಳ್ವಾರ್ ಏನ್ ಮಾಡ್ತಾರೆ, ಅವ್ರಿಗೆ ಓದು ಬರ್ತಾನೆ ಇರಲ್ಲ. ಭಗವಂತನ ಕನ್ಸು ಬಿದ್ದು ಭಗವಂತ ಅವ್ನಿಗೆ ಹೇಳಿದ್ಮೇಲೆ ಅವ್ರು ವಿದ್ವಾನ್ ಪಂಡಿತನ ಆಸ್ಥಾನಕ್ಕೆ ಹೋಗಿ ದೊಡ್ಡ ವಿದ್ವಾನರ ಮುಂದೆನೆ ಅವರು ಎಲ್ಲಾ ಶ್ಲೋಕಗಳು ಹೇಳಿ ಎಲ್ಲಾ ತರ ಶಾಸ್ತ್ರಗಳನ್ನ ಕೋಟ್ ಮಾಡಿ ಅವ್ರ ಶಾಸ್ತ್ರದಲ್ಲಿ ಕೇಳ್ತಾರೆ. ಸೊ ಕಾರಣರಹಿತ, ಯಾಕೆ? ಅವ್ರು ಭಕ್ತಿ ಮಾಡೋದ್ರಿಂದ ಅವ್ರಿಗೆ ಈ ತರ ಬಂದಿದ್ದು ಅಂತ. ಸೊ ಅದೇ ತರ ಸಂಸಾರದಲ್ಲಿ ವಿರಕ್ತಿನೂ ಪಡಿತಾರೆ. ಸೊ ಸಂಸಾರ ತಾನೇ ಎಲ್ಲ ಬಿಟ್ಟೋಗುತ್ತೆ ನಮ್ಮನ್ನ. ಇದು ಎರಡಕ್ಕೂ ಬೇರೆ ಎಕ್ಸ್ಟ್ರಾರ್ಡಿನರಿ ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಜ್ಞಾನ ಪಡೆಯೋಕ್ಕೆ ನಮ್ಮಿಂದ ಎಲ್ಲ ಬಿಟ್ಟೋಗಕ್ಕೆ ಜಸ್ಟ್ ಭಕ್ತಿ ಮಾಡಿ ಅದೆಲ್ಲ ತಾನೇ ಬಿಟ್ಟೋಗ್ತವೆ. ಓಕೆ. ಸೊ ಇದು ಭಕ್ತಿ ಮಾಡೋದ್ರಿಂದ. ಮತ್ತೆ ಶೀಘ್ರವಾಗಿ ಅಂತ ಹೇಳಿದ್ವಿ. ಶೀಘ್ರ ಅನ್ನೋದಕ್ಕೆ ಅರ್ಥ ಹೇಳಿದೆ. ಏನ್ ಹೇಳ್ದೆ? ವ್ಯಾಖ್ಯಾನ ಯಾವ ತರ ಬಂತು ಇದಕ್ಕೆ? ಶೀಘ್ರವಾಗಿ ಪಡಿತಾರೆ. ಯಾವ ರೀತಿ ಪಡಿತಾರೆ? ಒಂದು ಜೀವಿ ಶೀಘ್ರವಾಗಿ ಪಡೀತೆ ಅನ್ನೋದಕ್ಕೆ ಏನ್ ವ್ಯಾಖ್ಯಾನ ಕೇಳಿದ್ವಿ? ಕೃಷ್ಣ ಪ್ರಭು,
ಜನ್ಮ 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 ಜನ್ಮಾಂತರದಲ್ಲಿ ಪಡಿತಾರೆ ಅಂತ ಅಂದ್ರೆ ಜೀವಿತ ಜನ್ಮಗಳು ಅನಂತ ಕೋಟಿ ಜನ್ಮಗಳಾಗಿದೆ. ಈ ಜನ್ಮಗಳ ಮುಂದೆ ಶೀಘ್ರ ಅಂತಂದ್ರೆ 1-2 ಜನ್ಮ 2 ಜನ್ಮ 3 ಜನ್ಮದಲ್ಲಿ ಪಡಿತಾರೆ ಅಂತ ಅನ್ಕೊಳ್ಳಿ. ಶೀಘ್ರವಾಗಿ ಅಂತಂದ್ರೆ ಇವತ್ತು ಮಾಡ್ತಾ ಇದೀವಿ, ನಾಳೆ ಆಗ್ಬೇಕು, ಇಲ್ಲ ವರ್ಷದಲ್ಲಿ ಆಗ್ಬಿಡ್ಬೇಕು, ಇಲ್ಲ ಇದೇ ಜನ್ಮದಲ್ಲಿ ಆಗ್ಬೇಕು ಅಂತ ಇಲ್ಲ. ಆತರ ಅರ್ಥ ಅಲ್ಲ. ಶೀಘ್ರವಾಗಿ ಅಂದ್ರೆ ಒಂದ್ ಜನ್ಮದಲ್ಲಿ 2 ಜನ್ಮ 3 ಜನ್ಮ ತಗೊಂಡು ಶೀಘ್ರ ಅಂತಂದ್ರೆ ಅದನ್ನ ತಿಳ್ಕೊಳ್ಳಿ. ಯಾಕೆಂದ್ರೆ ತನ್ನ ಜೀವನ ಪಯಣದಲ್ಲಿ ಲೆಕ್ಕ ಇಲ್ದರಷ್ಟು ಕೋಟಿ ಅನಂತ ಕೋಟಿಯಷ್ಟು ಜನ್ಮ ಕಳೆದಿದೆ. ಅಂಥದ್ರಲ್ಲಿ 1-2 ಜನ್ಮ ಏನು ಲೆಕ್ಕನೇ ಇಲ್ಲ. ಇದಕ್ಕೆ ಉದಾಹರಣೆ ರಥನ ಹೇಳ್ತಾ ಇದೀವಿ. ರಥ ಹೇಳಿದ್ರೆ ನೀವು ಭಗವಂತ ನಮ್ಗೆ ಹೋಗ್ತೀರಿ ಅಂತ ಹೇಳ್ತಾರೆ, ನಿಮ್ಗೆ ವೈಕುಂಠ ಪ್ರಾಪ್ತಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಂತಂದ್ರೆ ಯಾವ ತರ ರಥನ ಎಳಿತಾ ಇರ್ತೀವಿ, ಎಳೆದ್ಬಿಟ್ಟು ಮತ್ತೆ ತಿರ್ಗಾ ಪಾಪ ಕಾರ್ಯದಲ್ಲಿ ತೊಡಗಿದ್ರೆ ಹೋಗಲ್ಲ. ಏನು ನಾವು ರಥ ಎಳೆದ್ಬಿಟ್ಟು ಏನು ನಿಯಮ ನಿಬಂಧನೆ ಇದೆಯೋ ಅದನ್ನ ಅನುಸರಿಸ್ಕೊಂಡಿದ್ರು ಮಾತ್ರ ಹೋಗೋದು. ರಥ ಅಲ್ಲಿ ಎಳೆದ್ಬಿಟ್ವಿ, ಈ ಕಡೆ ನಮ್ಮ ಪಾಡಿಗೆ ನಾವು ನಮ್ದು ಪಾಪ ಕಾರ್ಯದಲ್ಲಿ ತೊಡಗುತ್ತಂದ್ರೆ ಭಗವಂತ ನಮ್ಗೆ ಹೋಯ್ತೀವಿ, ಇನ್ನೇನಕ್ಕಪ್ಪ ಮಾಡ್ಬೇಕೆಲ್ಲ ನಂಗ ರಥ ಎಳೆದ್ವಿ ಮುಗಿದೋಯ್ತು, ಹೆಂಗ್ ಬೇಕಾರಿರೋಣ. ಹಂಗಲ್ಲ, ರೂಲ್ಸು ನಿಯಮ ನಿಬಂಧನೆ ಇರ್ಲೇಬೇಕು. ಅವಾಗ ಮಾತ್ರ ರಥ ಎಳೆದ್ರೆ ನೀವು ಹೋಗ್ತೀರಾ. ಗಂಗೆ ಸ್ನಾನ ಮಾಡಿದ್ರು ಭಗವಂತ ನಮ್ಗೆ ಹೋಗ್ತೀವಿ ಅಂತ ಗಂಗೆ ಸ್ನಾನ ಮಾಡ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಪಾಪ ಮಾಡ್ತಾ ಇದ್ರೆ ಎಲ್ಲಿ ಹೋಗ್ತೀವಿ? ಆಗೋದಿಲ್ಲ. ಸರಿ, ಪ್ರಾಬ್ಲಮ್ ಆಯ್ತು ನೆಟ್ವರ್ಕ್. ಸೊ ಈ ತರ ನಾವು ಕಾರಣರಹಿತ, ಶೀಘ್ರವಾಗಿ ಕಾರಣರಹಿತ ಇದನ್ನ ಪಡಿತೀವಿ, ವಿರಕ್ತಿನ ಪಡಿತೀವಿ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇದು ಸ್ವಲ್ಪ ಭಾವಾರ್ಥ ಮಾಡಿದ್ವಿ. ಸೊ ಇನ್ನೊಂದು 2ನೇ ಪ್ಯಾರದಿಂದ ನೋಡ್ಕೊಳ್ಳಿ, ಯಾರ ಬುಕ್ ಇದ್ರೆ. ಸೊ ನಾವು ಓದ್ತಾ ಹೋಗ್ತೀನಿ. ಸೊ ಇದರಲ್ಲಿ ಪಾಯಿಂಟ್ಸು ಬಂದಿದೆ. ಓಕೆ, ಜ್ಞಾನ ಮತ್ತು ವೈರಾಗ್ಯ ತತ್ವಗಳು ದೈವ ಸಾಕ್ಷಾತ್ಕಾರದ ಪಥದಲ್ಲಿ ಪ್ರಧಾನವಾದ 2 ಅಂಶಗಳು. ಜ್ಞಾನ ಮತ್ತೆ ವೈರಾಗ್ಯ. ಈ ದೈವ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಜ್ಞಾನ ಮತ್ತೆ ವೈರಾಗ್ಯ ಇರಲೇಬೇಕು ನಮ್ಗೆ. ಇದು ಪ್ರಮುಖವಾಗಿರುವಂತ ವಿಷಯ. ಇದೆರಡು ಬಿಟ್ಟಿದ್ದೆಲ್ಲ, ಜ್ಞಾನನೂ ಇರಬೇಕು, ವೈರಾಗ್ಯ ಇರಬೇಕು. ಸೊ ಈ ಸಂಸಾರ ಕಟ್ಕೊಂಡು ಸಂಸಾರದಲ್ಲಿ ಉಳ್ಕೊಂಡು ನಾವು ಭಕ್ತಿ ಮಾಡ್ಕೊಂಡು ಭಗವಂತನಕ್ಕೆ ಹೋಗಕ್ಕಾಗತ್ತಾ? ಸ್ವಲ್ಪ ವಿರಕ್ತಿನೂ ಬೇಕು. ಸೊ ಈ ವಿರಕ್ತಿ ಯಾವ ತರ ಇರಬೇಕು ಅಂತ ಪ್ರಭುಪಾದ ಹೇಳ್ತಾರೆ. ಈ ಜ್ಞಾನ ಮತ್ತೆ ವಿರಕ್ತಿಗಳು ನಮ್ಮ ಜೀವನದಲ್ಲಿ ಮುಖ್ಯ. ಇವು ದೈವ ಸಾಕ್ಷಾತ್ಕಾರದಲ್ಲಿ ಜ್ಞಾನ ವೈರಾಗ್ಯ ತುಂಬಾ ಮುಖ್ಯ. ಅವೆರಡು ಯಾವ ತರ ಇರಬೇಕು ಪ್ರಭುಪಾದ ಹೇಳ್ತಾರೆ ನೋಡಿ. ಸಂಪೂರ್ಣ ಆಧ್ಯಾತ್ಮಿಕ ಪ್ರಕ್ರಿಯೆಯು ಐಹಿಕ ಮತ್ತು ಆಧ್ಯಾತ್ಮಿಕಗಳೆಲ್ಲದರ ಪರಿಪೂರ್ಣ ಜ್ಞಾನದಲ್ಲಿ ಪರಿಣಮಿಸುತ್ತದೆ. ಐಹಿಕ ಮೋಗದಲ್ಲಿ ಅನಾಸಕ್ತಿ ಮತ್ತು ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ, ಇದೇ ಅಂತಹ ಪರಿಪೂರ್ಣ ಜ್ಞಾನದ ಫಲ. ಪರಿಪೂರ್ಣ ಜ್ಞಾನ ಅಂತಂದ್ರೆ ನಮ್ದು ಏನ್ ಜ್ಞಾನ ಇದೆ, ಈ ಭೌತಿಕ ಪ್ರಪಂಚದಲ್ಲಿ ಏನಾಗ್ತಾ ಇರ್ಬೇಕು, ಅನಾಸಕ್ತಿ ಆಗಿರ್ಬೇಕು ನಮ್ಗೆ. ಅನಾಸಕ್ತಿ ಅಂತಂದ್ರೆ ಒಂದು ಭೌತಿಕ ವಸ್ತುನ ಯಾವ ರೀತಿ ಭಗವಂತನ ಸೇವೆಗೆ ಯೂಸ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಿರಬೇಕು. ಅಕಸ್ಮಾತ್ ಸೇವೆಗೆ ಬರಲಿಲ್ವಾ, ಆ ವಸ್ತುನ ಯೂಸ್ ಮಾಡಬಾರ್ದು. ಸೇವೆಗೆ ಹೆಂಗ್ ಯೂಸ್ ಮಾಡ್ಕೋಬೇಕು ಆ ಭೌತಿಕ ವಸ್ತುನ ಅದೇ ತರ ಇಟ್ಟಿರ್ಬೇಕು. ಅಕಸ್ಮಾತ್ ಯೂಸ್ ಆಗಲ್ವಾ ಅದನ್ನ ನೆಗ್ಲೆಕ್ಟ್ ಮಾಡ್ಬೇಕಷ್ಟೆ. ಇದು ಅನಾಸಕ್ತಿ ಅಂದ್ರೆ. ದುಡ್ಡು ಬೇಡವೇ ಬೇಡಪ್ಪ ನನಗೆ, ನಾನು ಅದನ್ನ ವಿರಕ್ತಿ, ಅದು ಮುಟ್ಟನ್ನು ನೋಡಲ್ಲ, ಕಣ್ಣಿಂದನೂ ನೋಡಲ್ಲ. ಇದು ತುಂಬಾ ವೈರಾಗ್ಯ. ಈ ತರ ವೈರಾಗ್ಯ ಮಾಡೋರು ಇದ್ದಾರೆ ಎಷ್ಟೊಂದು ಜನ, ಸಾಧುಗಳು ಇರ್ಬೋದು, ದೊಡ್ಡವರಿಲ್ಲ. ಅದೇ ತರ ಕೆಲವು ಜನ ಹಂಗ್ ಮಾಡ್ತಾರೆ. ಇಲ್ಲ, ಪ್ರಭುಪಾದ ಉದಾಹರಣೆ ತಗೊಂಡ್ರೆ, ಪ್ರಭುಪಾದ ಏನ್ ಮಾಡಿದ್ರು, ಯಾರು ಏನ್ ಕೊಡ್ತಾ ಇದ್ರೆ ಕೊಡಿ ನನಗೆ ಬೇಕು ಈಸ್ಕೊಂಡ್ರು. ಏನ್ ಮಾಡಿದ್ರು, ಭಗವಂತನ ಸೇವೆಯಲ್ಲಿ ಯೂಸ್ ಮಾಡಿದ್ರು. ಇದು ನಿಜವಾದ ವಿರಕ್ತಿ, ಇದು ನಿಜವಾಗಿ ತ್ಯಾಗ ಅಂತಂದ್ರೆ. ಈಸ್ಕೊಂಡು ನಮ್ಮ ಇದಕ್ಕೆ ಯೂಸ್ ಮಾಡ್ಕೊಂಡ್ರೆ ಅದೇನಾಗುತ್ತೆ, ಅದು ನಿಜ ತ್ಯಾಗ ಅಲ್ಲ, ಅದು ನರಕ ಭೋಗ ತರ ಆಗ್ಬಿಡುತ್ತೆ. ಸೊ
ಈಸ್ಕೊಂಡು ಭಗವಂತನ ಸೇವೆಗೆ ಯೂಸ್ ಮಾಡೋದು ನಿಜವಾಗಿ ವಿರಕ್ತಿ. ಇದನ್ನೇ ಅನಾಸಕ್ತಿ ಅಂತ ಹೇಳೋದು. ಐಕಮೋದಲ್ಲಿ ಅನಾಸಕ್ತಿ ಅಂತ. ಮತ್ತೆ ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ. ಏನ್ ಭಗವಂತನ ವಿಷಯ ಇದೋ ಅದರಲ್ಲಿ ಆಸಕ್ತಿ ಇರಬೇಕು ನಮ್ಗೆ. ವಿರಕ್ತಿನೂ ಇರಬೇಕು. ವಿರಕ್ತಿಲಿ ಭೌತಿಕ ಪ್ರಪಂಚದ ವಸ್ತು ಬಗ್ಗೆ ವಿರಕ್ತಿ ಇರಬೇಕು. ಆಸಕ್ತಿ ಅಂತಂದ್ರೆ ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ. ಇದು ನಿಜವಾದ ಜ್ಞಾನ. ಕೆಲವು ಜನ ಏನ್ ಮಾಡ್ತಾರೆ, ಎಲ್ಲನೂ ತ್ಯಾಗ ಮಾಡ್ಬಿಡ್ತಾರೆ. ಏನು ಈ ಕಡೆ ಈವನ್ ಭಕ್ತಿದು ತ್ಯಾಗ ಮಾಡ್ಬಿಡ್ತಾರೆ. ಸೊ ಭಕ್ತಿಗೆ ತಗೋಬೇಕಾಗಿರೋದ್ನು ಕೂಡ ತ್ಯಾಗ ಮಾಡ್ಬಿಡ್ತಾರೆ. ಮತ್ತೆ ತಗೋಬಾರ್ದೇ ಇರೋದನ್ನ ತುಂಬಾ ಜಾಸ್ತಿ ತಗೋತಾರೆ. ಓ ಇದನ್ನ ಜಾಸ್ತಿ ತಗೋಬೇಕು ಅಂತ. ಕೆಲವು ಜನ ಏನ್ ಮಾಡ್ತಾರೆ, ಕಟ್ಟರ್ ಭಕ್ತಿ ಮಾಡ್ತಾ ಇರ್ತಾರಲ್ಲ, ಅಂತವ್ರು ಏನ್ ಮಾಡ್ತಾರೆ, ಹಿಂಗೆ ಸ್ನಾನ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಇಷ್ಟು ದಿನ ಒತ್ತೆ ಮಾಡ್ಬೇಕು, ನದಿಗೆ ಹೋಗಿ ಮಾಡ್ಬೇಕು, ಚಳಿಲಿದ್ರು ಮಾಡ್ಬೇಕು. ಸೊ ಇದು ಏನಿದು ಒಂಥರ ತುಂಬಾ ಇದು. ಸೊ ಇದರಿಂದ ಆರೋಗ್ಯ ಕೆಡೋ ಚಾನ್ಸ್ ಇರುತ್ತೆ. ಮತ್ತೆ ಅದು ಪ್ರಾಕ್ಟಿಕಲ್ ಅಲ್ಲ. ಸಂಸಾರಸ್ಥರಿಗೆ ಆಗ್ಲಿ ಇನ್ನೊಬ್ಬರಿಗೆ ಆಗ್ಲಿ ಪ್ರಾಕ್ಟಿಕಲ್ ವಿಷಯಗಳು ಕೆಲವೊಂದು ಆಗೋದಿಲ್ಲ. ಅಂತವೆಲ್ಲ ಕಟ್ಟರಂಗ್ ಮಾಡಕ್ ಹೋದಾಗ ಭಕ್ತಿಗೆ ಎಲ್ಲಿ ಬರ್ತಾರೆ ಜನ? ಅಕಸ್ಮಾತ್ ಒಬ್ಬ ನಾನು ಎಲ್ಲರಿಗೂ ಆದರ್ಶ ಆಗ್ಬೇಕು ಅಂದ್ಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ನಾನು ನದಿಗೆ ಹೋಗ್ಬಿಟ್ಟು ಸ್ನಾನ ಮಾಡ್ತೀನಿ ಅಂತಂದ್ರೆ, ಈ ಚಳಿಗಾಲದಲ್ಲಿ ಯಾರಪ್ಪ ನಿಮ್ಮ ಹತ್ರ ನಿಮ್ಮ ಫಾಲೋವರ್ ಆಗ್ತಾರೆ, ನಿಮ್ ಮಾತು ಕೇಳ್ತಾರೆ? ಅಯ್ಯೋ, ಇವ್ರ ಮಾತು ಕೇಳಿದ್ರೆ ನಾ ಬೆಳಿಗ್ಗೆ ಹೋಗಿ ನದಿಗೆ ಸ್ನಾನ ಮಾಡ್ಬೇಕಂತ ಆಗೋದಿಲ್ಲಪ್ಪ ಅಂದ್ರೆ ಬಿಟ್ಬಿಡ್ತಾರೆ. ನಿಜವಾದೇನೋ ಓಕೆ ಅಪ್ಪ, ನಿಮ್ಮ ಮನೇಲೆ ಸ್ನಾನ ಮಾಡಿ. ಏನ್ ಮಾಡಿ? ಕೂತ್ಕೊಂಡು ಜಪ ಮಾಡಿ, ಭಗವಂತ ನಾಮಸ್ಮರಣೆ ಮಾಡಿ, ಅದೇ ಸ್ನಾನ ಆಗುತ್ತೆ. ಬಿಸಿನೀರೇ ಮಾಡಿ. ಏನ್ ಮಾಡಕ್ಕಾಗತ್ತೆ? ತಣ್ಣೀರ್ ಮಾಡಕ್ಕಾಗಲ್ಲ, ಬಿಸಿನೀರೇ ಮಾಡಿ. ಸ್ವಲ್ಪ ಆರೋಗ್ಯ ಕಾಪಾಡ್ಕೊಳ್ಳಿ, ಮಾಡಿ. ಯಾಕೆಂದ್ರೆ ಕಾಲಕ್ಕೆ ತಕ್ಕನಾಗಿ ಅದನ್ನ ಚೇಂಜ್ ಮಾಡಿ ಹೇಳ್ಕೊಡೋನೆ ಗುರು. ಆ ಕಾಲ ಮತ್ತೆ ಏನಿದೆಯಾ ಆ ಟೈಮ್ನ ನೋಡ್ಕೊಂಡು, ಸಂದರ್ಭ ನೋಡ್ಕೊಂಡು, ಜನಗಳನ್ನ ನೋಡ್ಕೊಂಡು ಪ್ರೀಚಿಂಗ್ ಮಾಡೋನೆ ಗುರು ಅಂತ. ಸೊ ಎಲ್ಲಾ ಕಾಲಕ್ಕೂ ಒಂದೇ ಅಪ್ಲೈ ಆಗೋದಿಲ್ಲ. 64 ರೌಂಡ್ ಜಪ ಇತ್ತು. ಅಕಸ್ಮಾತ್ ಈ ಕಲಿಯುಗದಲ್ಲಿ ನೀವು 64 ರೌಂಡ್ ಮಾಡಿದ್ರೆ ಎಷ್ಟು ಜನ ಬರ್ತಿದ್ರು ನಿಮ್ಮ ಹತ್ರ? ಸೊ ಅದಕ್ಕೆ ಪ್ರಭುಪಾದ ಏನ್ ಮಾಡಿದ್ರು, ಅದನ್ನ 4 ಭಾಗ ಮಾಡಿ ಬರೀ 16 ಮಾಡ್ರಪ್ಪ ಸಾಕು. ಮಿಕ್ಕಿದ್ನ ನೀವು ಬೇರೆ ಬೇರೆ ರೀತಿಯಾಗಿ ಏನು ಕುಕಿಂಗ್ ಮಾಡಿ, ಆ ಕುಕಿಂಗ್ ಭಗವಂತನಿಗೆ ಇಡಿ, ಅದು ಭಗವಂತನ ಸೇವೆ, ಅದು ಜಪ ಮಾಡ್ದಂಗೆ ಆಯ್ತು. ಸೊ ಭಗವಂತನ ಆರಾಧನೆಗೆ ಸ್ವಲ್ಪ ಟೈಮ್ ಆರಾಧನೆ ಮಾಡಿ, ಅದು ನಿಮ್ಗೆ ಆಯ್ತು. ಸೊ ಬುಕ್ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿ ಬೇರೆಯವ್ರಿಗೆ ಹೇಳಿ, ಅದು ಆಯ್ತು. ಸೊ ಈ ತರ ಪ್ರಭುಪಾದ ಏನ್ ಮಾಡಿದ್ರು, ಅದನ್ನ ಬೇರೆ ರೀತಿ ನಮ್ಗೆ ಹಾಕೊಟ್ರು. ಇದು ಗುರು ಮಾಡೋಂಥ ಕೆಲಸ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡೋಯ್ತಾ ಇದೀವಿ. ಈ ಕಡೆ ಭಗವಂತನ ಭಕ್ತಿನೂ ಮಾಡ್ತಾ ಇದಾರೆ, ಈ ಕಡೆ ಜಪನೂ ಮಾಡ್ತಾ ಇದಾರೆ. ಜಪ ಕಡಿಮೆ ಇರ್ಬೋದು, ಆಕ್ಚುಲಿ ನಿಜ ನೋಡಿದ್ರೆ ಕಡಿಮೆ ಇರ್ಬೋದು, ಆದ್ರೆ ಅದೇ ವಿಷಯನ ನಾವು ಬೇರೆದಕ್ಕೆ ಯೂಸ್ ಮಾಡ್ತಾ ಇದೀವಿ. ಇದು ನಿಜವಾದ ವಿರಕ್ತಿ, ಇದು ನಿಜವಾದ ಜ್ಞಾನ. ಐಹಿಕ ವಸ್ತುಗಳಿಂದ ವಿರಕ್ತನಾಗುವುದೆಂದರೆ ಎಲ್ಲರದರಿಂದ ನಿಷ್ಕ್ರಿಯನಾಗುವುದು ಎಂದರ್ಥವಲ್ಲ. ಸೊ ನಿರಕ್ತಿ, ಆಸಕ್ತಿ ಇಲ್ದಿರೋದು, ವಿರಕ್ತಿ ಆಗೋದು ಅಂತಂದ್ರೆ ಎಲ್ಲದನ್ನು ಬಿಟ್ಬಿಡೋದಲ್ಲ, ಎಲ್ಲ ನಿಷ್ಕ್ರಿಯಗೊಳಿಸೋದಲ್ಲ, ಎಲ್ಲನೂ ನಿಲ್ಲಿಸ್ಬಿಡೋದಲ್ಲ. ಏನ್ ಮಾಡೋದು? ಅಲ್ಪಜ್ಞಾನಿಗಳು ತಿಳಿದುಕೊಳ್ಳುತ್ತಾರೆ. ನೈಷ್ಕರ್ಮ ಎಂದರೆ ಒಳ್ಳೆಯ ಅಥವಾ ಕೆಟ್ಟ ಫಲಗಳನ್ನು ನೀಡುವ ಕೆಲಸವನ್ನು ಮಾಡದೇ ಇರುವುದು. ಏನು ನೈಷ್ಕರ್ಮ್ಯ ಅಂತಂದ್ರೆ ನಮ್ಗೆ ಒಂದು ಕಾರ್ಯ ಮಾಡಿದ್ರೆ ಅದರಿಂದ ಒಳ್ಳೆ ಕಾರ್ಯ ಮಾಡಿದ್ರು ಕೂಡ ಅದನ್ನ ಫಲ ಬರಬಾರ್ದು, ಕೆಟ್ಟ ಕಾರ್ಯ ಮಾಡಿದ್ರು ಕೂಡ ಫಲ ಬರಬಾರ್ದು. ಅಂದ್ರೆ ನೋಡೋರ್ ಕಣ್ಣಿಗೆ ಕೆಟ್ಟ ತರ ಕಾಣಿಸುತ್ತೆ. ಯಾವುದೇ ಕೆಲಸದಿಂದ ಕೆಟ್ಟ ಫಲ ಆಗ್ಲಿ ಒಳ್ಳೆ ಫಲ ಆಗ್ಲಿ ಬರ್ದೇ ಇರೋ ತರ ನೋಡ್ಕೊಳ್ಳೋದು. ಏನ್ ಕೆಲಸ ಅದು? ಯಾವುದೇ ಏನಾರ ಒಂದು ಕೆಲಸ ಮಾಡಿದಾಗ ನಮ್ಗೆ ಅದರಿಂದ ಫಲ ಬರಬಾರ್ದು ಅಂದ್ರೆ ಯಾರು ಕೆಲಸ ಮಾಡ್ಬೇಕು? ಭಗವಂತನ ಕೆಲಸ ಮಾಡ್ಬೇಕು. ಒಳ್ಳೇದು ಬರಬಾರ್ದು, ತಿಳ್ಕೊಳ್ಳಿ, ಒಳ್ಳೇದು ಬರಬಾರ್ದು. ಪುಣ್ಯ ಬಿಟ್ಬಿಡುತ್ತೆ, ಪುಣ್ಯನ ನಾವು ಮತ್ತೆ ಅನುಭವಿಸಕ್ ಮತ್ತೆ ತಿರ್ಗಾ ಜನ್ಮ ತಗೋಕತ್ತೆ. ಅದರಿಂದ ಒಳ್ಳೇದು ಬರಬಾರ್ದು ನಮ್ಗೆ. ಅದರಿಂದ ಅದು ಅಂದ್ರೆ ಭಗವಂತನಿಗೆ ಏನು ಭಗವಂತನ ಕೆಲಸ. ಸೊ ಓಕೆ, ನಾವು ಏನಾರು ಇವಾಗ ಕೆಲವು ದಾನ ಧರ್ಮ ಮಾಡ್ಲೇಬೇಕು, ಊಟ ಹಾಕ್ಲೇಬೇಕು. ಸೊ ಆ ಊಟನ ನಾವು ಭಗವಂತನಿಗೆ ಆಫರ್ ಮಾಡ್ಬಿಟ್ಟು ಬೇರೆಯವ್ರಿಗೆ ಕೊಟ್ರೆ ಅವರು ನನಗೆ ಕೊಡ್ಬೇಕಾಗಿಲ್ಲ. ಸಪೋಸ್ ಅಕಸ್ಮಾತ್ ನಾನೇನಾರ ಭಗವಂತನಿಗೆ ಅರ್ಪಣೆ ಮಾಡದೆ ಯಾರಿಗಾರ ಕೊಟ್ವಿ ಅಂತ ಅಂದ್ಕೊಂಡ್ರೆ ಅದನ್ನ ಮತ್ತೆ ತಿರ್ಗಾ ಅವ್ರ ಹತ್ರ ನಾವು ತಿನ್ಲೇಬೇಕು. ಒಂದಲ್ಲ ಒಂದ್ ಕಾರಣದಿಂದ ತಿನ್ಬೇಕು ಅಂದ್ರೆ ಮತ್ತೆ ತಿರ್ಗಾ ನಾವು ಹುಟ್ಟು ಬರ್ಬೇಕು, ಇಲ್ಲಾಂದ್ರೆ ಇದೇ ಜನ್ಮದಲ್ಲಿ ತಿನ್ಬೇಕು, ಇಲ್ಲ ಆಗ್ಲಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಬರ್ಲೇಬೇಕಾಗುತ್ತೆ. ಏನ್ ಮಾಡ್ತೀರಾ? ಋಣ ವಾಪಸ್ಸು ಇಸ್ಕೊಳ್ಳೇಬೇಕು. ಇದು ಪ್ರಕೃತಿ ನಿಯಮ. ನೀನ್ ಕೊಟ್ರೆ ಈಸ್ಕೊಬೇಕು, ಈಸ್ಕೊಂಡ್ರೆ ಕೊಡ್ಬೇಕು. ಕೊಡಕ್ಕೂ ಬರ್ಬೇಕಾಗತ್ತೆ, ಈಸ್ಕೊಳಕ್ಕೂ ಬರ್ಬೇಕಾಗತ್ತೆ. ಸೊ ಈ ಬೇರೆಯವ್ರಿಗೆ ಯಾರ ದಾನ ಕೊಟ್ರೆ ಹಂಗೆ ಆಗೋದು. ಅದರಿಂದ ಇಲ್ಲಿ ಕೃಷ್ಣನ ಮೀಡಿಯೇಟರ್ ಮಾಡ್ಕೋಬೇಕು ನೀವು. ನಾವುಗಳು ಏನ್ ಮಾಡ್ಬೇಕು? ಏನೇ ಮಾಡ್ತಾ ಇದ್ರು ಕೃಷ್ಣನ ಮೀಡಿಯೇಟರ್. ನೋಡಪ್ಪ ಕೃಷ್ಣ, ನಿನ್ ಕಡೆಯಿಂದ ನಾನು ಕೊಡ್ತಾ ಇದ್ದೀನಿ, ನೀನ್ ಏನ್ ಕೊಡ್ಬೇಕೋ ನೀನೇ ಇಸ್ಕೋ.
ಕೊಡ್ಬೇಕಾದ್ರೆ ಕೊಡು, ಇಸ್ಕೋಬೇಕಾದ್ರೆ ನೀನೇ ಇಸ್ಕೊ, ನನ್ನನ್ನ ಮಧ್ಯಕ್ಕೆ ಎಳಿಬೇಡ ನೀನು. ನಿನ್ನನ್ನ ಈಗ ಮೀಡಿಯೇಟರ್ ಕರ್ಕೊಬಿಟ್ರೆ ಹಿಂಗೆ, ಮೀಡಿಯೇಟರ್ ಕರ್ಕೊಂಡ್ರೆ ಹಿಂಗೆ ಆಗೋದು. ಅಕಸ್ಮಾತ್ ಮೀಡಿಯೇಟರ್ ಇದ್ರೆ, ಅಕಸ್ಮಾತ್ ನಾವು ಕೊಡ್ಲಿಲ್ಲ ಅಂದ್ರೆ ಮೀಡಿಯೇಟರ್ ಕೊಡ್ಬೇಕಾಗತ್ತೆ ಅವನಿಗೆ. ಅದರಿಂದ ಈ ಮೀಡಿಯೇಟರ್ ತಗೊಂಡ್ಬಿಟ್ಟಾಗ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಅದಕ್ಕೆ ನಾವು ಪ್ರತಿಯೊಂದಕ್ಕೂ ಕೃಷ್ಣ ನಿಲ್ಸ್ಕೋಬೇಕು. ಇಲ್ಲಿ ಕೊಡ್ಬೇಕಾದ್ರೂ ನಿಲ್ಸ್ಕೊಡಿ, ಇಸ್ಕೋಬೇಕಾದ್ರೂ ನಿಲ್ಸ್ಕೊಡಿ. ಆವಾಗ ನಮ್ಗೆ ತೊಂದರೆ ಇಲ್ಲ. ಕೆಟ್ಟ ಫಲ ನಮಗೆ ಒಳ್ಳೆ ಕೆಟ್ಟದಾಗ್ಲಿ ಒಳ್ಳೆ ಫಲಾಗ್ಲಿ ನಮಗೆ ಬರ್ದೇ ಇರೋ ಥರ ಕೆಲಸ ಅಂದರೆ ಭಗವಂತನ ಕೆಲಸ. ನಿಷೇಧವು ವಿದ್ಯಾತ್ಮಕವಾದ ಪ್ರತಿಷೇಧವೆಂಬ ಅರ್ಥವನ್ನು ಕೊಡುವುದಿಲ್ಲ. ಅನಗತ್ಯಗಳ ನಿಷೇಧ ಅಗತ್ಯಗಳ ಪ್ರತಿಷೇಧವನ್ನು ಉದ್ದೇಶಿಸಿದಲ್ಲ. ಹಾಗೆಯೇ ಐಕ ರೂಪಗಳಿಂದ ವಿರಕ್ತಿ ಎಂದರೆ ವಿದ್ಯಾತ್ಮಕ ರೂಪವನ್ನು ನಿರಾಕರಿಸುವುದೆಂಬ ಅರ್ಥವಲ್ಲ. ವಿದ್ಯಾತ್ಮಕ ರೂಪದ ಸಾಕ್ಷಾತ್ಕಾರವೇ ಭಕ್ತಿ ಪಂಥದ ಉದ್ದೇಶ. ವಿದ್ಯಾತ್ಮಕ ಅಂತಂದ್ರೆ ಏನು ಭಗವಂತನ ಕೆಲಸ ಮಾಡ್ತಾ ಇದೀವೋ ಆ ಥರ, ಅದರ ಸಾಕ್ಷಾತ್ಕಾರವೇ ಭಕ್ತಿ ಪಂಥ. ನಾವು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಕೂಡ ಅದರ ರೂಪವಾಗಿ ಐಕ ರೂಪಗಳಿಂದ ವಿರಕ್ತಿ ಎಂದರೆ ಈ ಭೌತಿಕ ಪ್ರಪಂಚದ ವಿರಕ್ತಿ ಅಂತಂದ್ರೆ ವಿದ್ಯಾತ್ಮಕ ರೂಪನ ಕೆಲಸನ ಮಾಡೋದು ಅಂತಂದ್ರೆ ತಕ್ಕ ಕೆಲಸ, ಭಗವಂತನ ಕೆಲಸ ಮಾಡೋದು, ಕೃಷ್ಣನ ಕೆಲಸ ಮಾಡೋದು ಅಂತ. ಆದ್ದರಿಂದ ಭಕ್ತಿ ಪಂಥದ ಅಭಿವೃದ್ಧಿಯಿಂದ ವಿದ್ಯಾತ್ಮಕ ರೂಪಕ್ಕೆ ವಿದ್ಯಾತ್ಮಕ ಸೇವೆಯನ್ನು ಅನ್ವಯಿಸುವುದರಿಂದ ಕ್ಷುದ್ರ ವಸ್ತುಗಳಿಂದ ಸಹಜವಾಗಿಯೇ ಅನಾಸಕ್ತನಾಗುವನು. ಸೊ ಮುಖ್ಯವಾಗಿರೋ ವಿಷಯ ಹೇಳ್ತಾರೆ. ಸೊ ಈಗ ಸಣ್ಣ ಭೌತಿಕ ವಿಷಯಗಳಿಂದ ಅನಾಸಕ್ತಿ ಆಗ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕು? ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಅವಾಗ ಮಾತ್ರ ನಾವು ಈ ವಿಷಯಗಳಿಂದ ಅನಾಸಕ್ತಿ ಆಗಿ ಒಂದಕ್ಕೆ ಒಂದನ್ನು ಹೋಲಿಸ್ತಾರೆ ನೋಡಿ. ನಾವು ಅಕಸ್ಮಾತ್ ಯಾವುದೇ ರೂಪ ನನ್ಗೆ ಇಷ್ಟ ಅಂತಂದ್ರೆ, ಅಕಸ್ಮಾತ್ ಭಗವಂತನ ರೂಪ ನಾನು ಇಷ್ಟಪಡ್ತಾ ಇದ್ರೆ ಈ ರೂಪ ಹೊಟ್ಟೋಗುತ್ತೆ ನಿಮಗೆ. ಅದೇ ರೀತಿ ನಿಮಗೆ ಭೌತಿಕ ವಸ್ತುಗಳು ತಿನ್ಬೇಕು ಅಂತ ಆಸೆ ಇರುತ್ತೆ, ಭಗವಂತನ ಪ್ರಸಾದ ತಿಂತಾ ಇದ್ರೆ ಭೌತಿಕ ವಸ್ತುಗಳು ತಿನ್ಬೇಕು ಅನ್ನೋ ಆಸೆ ಹೊಟ್ಟೋಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಿರೋಂಥ ಭಗವಂತನ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಿರೋಂಥ ಭೌತಿಕ ವಿಷಯಗಳು ನಮ್ಮಿಂದ ದೂರ ಆಗುತ್ತೆ. ಇದು ಟೆಕ್ನಿಕಲ್ ಪಾಯಿಂಟ್ ಆ್ಯಕ್ಚುಲಿ. ಸೊ ಇದು ನಮಗೆ ಫಸ್ಟ್ಗೆ ಸ್ವಲ್ಪ ಇದು ಕಷ್ಟ ಆಗುತ್ತೆ, ಯಾಕೆಂದರೆ ನಮಗೆ ಆಸಕ್ತಿ ಇದ್ರಲ್ಲಿ ಜಾಸ್ತಿ ಇರೋದ್ರಿಂದ ಇದು ಕಷ್ಟ ಆಗ್ತಾ ಇರುತ್ತೆ. ಅದರಿಂದ ಇದ್ರ ಆಸಕ್ತಿನ ಇದ್ರ ಕಡೆ ಹೋಲಿಸಿದಾಗ, ಇದ್ರ ಕಡೆ ಇದು ಮಾಡಿದಾಗ ಸೊ ಈ ಆಸಕ್ತಿ ಹೋಗ್ತಾರೆ. ತಿನ್ಬೇಕಾ? ಓಕೆ, ಏನು ಇದೇ ಇಲ್ಲ, ಇಲ್ಲಿ ಕಷ್ಟದ ಪರಿಸ್ಥಿತಿನೇ ಇಲ್ಲ, ತಿನ್ಬೇಕಾ? ಭಗವಂತನ ಕೊಟ್ಬಿಟ್ಟು ತಿನ್ನಿ. ಅದನ್ನ ಬೆಳೆಸ್ಕೊತಾ ಇದ್ರೆ ಒಂದ್ ಕಾಲಕ್ಕೆ ಅನ್ಸುತ್ತೆ, ಅರೆ ನಾನು ತಿನ್ಬೇಕು ಅಂತ ಆಸೆ ಬರ್ತಾ ಇದೆ, ಸೊ ಭಗವಂತನ ಕೊಡ್ತಾ ಇದ್ದೀನಿ, ತಿಂತಾ ಇದ್ದೀನಿ. ಎಷ್ಟು ತಿನ್ನೋದು? ಸ್ವಲ್ಪ ಕಡಿಮೆ ಮಾಡೋಣ ಅಂತ ನಿಮ್ಗೆ ಅನ್ಸ್ಬಿಡುತ್ತೆ. ಯಾವಾಗ ಭಗವಂತನ ಪ್ರಸಾದ ನಮ್ಗೆ ತಿಂತ ದೇಹದ ಪರಿಸ್ಥಿತಿಯಿಂದ ನಮ್ಗೆ ಆಗ್ಬಿಡುತ್ತೆ. ಸೊ ಅದರಿಂದ ಪ್ರತಿಯೊಂದನ್ನು ಕೂಡ ಏನ್ ತಿಂತೀವೋ ಭಗವಂತನ ಕೊಡಿ, ಏನ್ ಮಾಡ್ತೀವೋ ಮಾತಾಡ್ತಿರೋ ಭಗವಂತನ ಬಗ್ಗೆ ಮಾತಾಡಿ, ಏನ್ ಆರತಿ ಮಾಡಿದ್ರೆ ಭಗವಂತನ ಮಾಡಿ. ಸೊ ಪ್ರತಿಯೊಂದು ಏನು ಹೂವು ಇರುತ್ತೋ ಭಗವಂತನ ಕೊಡಿ, ಆಮೇಲೆ ನೀವು ತಗೊಳ್ಳಿ. ಸೊ ಇದನ್ನು ಯಾವಾಗ್ಲೂ ಆ ಥರ ಮಾಡ್ತಾ ಇದ್ರೆ ಏನಾಗುತ್ತೆ? ಅದು ನಿರಾಸಕ್ತಿ, ಭೌತಿಕ ವಿಚಾರದ ಮೇಲೆ ನಿರಾಸಕ್ತಿ. ಸೊ ತುಂಬಾ ಜನಕ್ಕೆ ಈ ಭೌತಿಕ ವಿಚಾರಗಳ ಮೇಲೆ ನಿರಾಸಕ್ತಿ ಬರೋದು ತುಂಬಾ ಕಡಿಮೆ. ಯಾಕೆ ಬರ್ತಾ ಇಲ್ಲ? ನಮ್ಗೆ ಈ ಭೌತಿಕ ವಸ್ತುಗಳ ಮೇಲೆ ನಿರಾಸಕ್ತಿ ಯಾಕೆ ಬರ್ತಾ ಇಲ್ಲ? ಆಧ್ಯಾತ್ಮಿಕ ಕಡೆನೇ ಜಾಸ್ತಿ ಒಲವಿದೆ ಅದಕ್ಕೆ. ಆಮೇಲೆ ಶ್ರದ್ಧೆ, ಯಾರ ಮೇಲೆ ಶ್ರದ್ಧೆ ಇಲ್ದೇ ಇರೋದು? ಭೌತಿಕ ಆಸಕ್ತಿ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಭಗವಂತನ ಬಗ್ಗೆ ಆಸಕ್ತಿ ಬೆಳೆಸ್ಕೊತಾ ಇಲ್ಲ, ಅದಕ್ಕೆ ಹೋಗ್ತಾ ಇಲ್ಲ. ಭಗವಂತನ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡಿದ್ರೆ ಇದು ಹೊಟ್ಟೋಗುತ್ತೆ. ಭಗವಂತನ ಬಗ್ಗೆ ಆಸಕ್ತಿ ಬೆಳೀತಾ ಇಲ್ಲ, ಅದಕ್ಕೆ ಇದು ಹೋಗ್ತಾ ಇಲ್ಲ ಅಷ್ಟೇ. ಸೊ ಇದನ್ನು ಮಾಡ್ಬೇಕಷ್ಟೇ ನಾವು. ಸೊ ಪರಮೋಚ್ಚ ವಸ್ತುವಿನಲ್ಲಿ ಆಸಕ್ತನೂ ಆಗುವನು. ಸೊ ಭಗವಂತನಲ್ಲಿ ಆಸಕ್ತಿನೂ ಕೂಡ ಹೊಂದುತ್ತಾನೆ. ಯಾವಾಗ ಈ ಕ್ಷುದ್ರ ವಿಷಯಗಳ ಬಗ್ಗೆ ನಮಗೆ ಆಸಕ್ತಿ ಹೋದಾಗ ಭಗವಂತನ ಬಗ್ಗೆ ಆಸಕ್ತಿ ಆಗ್ತಾನೆ. ಹಾಗೆಯೇ ಜೀವಿಗಳ ಅತ್ಯುನ್ನತ ವೃತ್ತಿಯಾದ ಭಕ್ತಿ ಪಂಥವು ಐಹಿಕ ಇಂದ್ರಿಯಾನುಭೋಗದ ಆಚೆಗೆ ಅವನನ್ನು ಕರೆದೊಯ್ಯುವುದು. ಅತ್ಯುನ್ನತ ವೃತ್ತಿ ಯಾವುದು ಜೀವಿಗೆ? ಭಕ್ತಿ ಪಂಥ. ಐಹಿಕ ಇಂದ್ರಿಯಾನುಭೋಗದ ಆಚೆಗೆ ಅವನನ್ನ ಕರೆದೊಯ್ತದೆ. ಯಾರನ್ನ? ಈ ವ್ಯಕ್ತಿನ. ಸೊ ಈ ಸೇವೆ ಅನ್ನೋದು ನಮ್ಮನ್ನ ಭಗವಂತನ ಸೇವೆನ ಅತ್ಯುನ್ನತ ವೃತ್ತಿಯಾಗಿರೋದೇನೋ ಭಗವಂತನ ಸೇವೆ ಮಾಡ್ಬೇಕು ಅನ್ನೋದನ್ನ ಈ ಭೌತಿಕ ಪ್ರಪಂಚದಿಂದ ಆಚೆಗೆ ಅವನ್ನ ಕರ್ಕೊಂಡು ಹೋಗ್ಬಿಡುತ್ತೆ. ಇಂದ್ರಿಯ ಭೋಗದಿಂದ ಆಚೆ ಕರ್ಕೊಂಡು ಹೋಗುತ್ತೆ, ಅಂದ್ರೆ ಭಗವಂತನ ನೆಡೆಗೆ ಸೇವೆಗೆ ಕರ್ಕೊಂಡು ಹೋಗುತ್ತೆ ಅಂತ. ಇದು ಶುದ್ಧ ಭಕ್ತನ ಲಕ್ಷಣ. ಸೊ ಒಂದು ವಿಷಯ ಅಂತಂದ್ರೆ ಇದು ಶುದ್ಧ ಭಕ್ತ ಮಾಡೋಂಥ ಲಕ್ಷಣ. ಅವನು ಇಂದ್ರಿಯ ಭೋಗದಲ್ಲಿ ಆಸಕ್ತಿ ಆಗಲ್ಲ, ಭಗವಂತನ ಕಡೆ ಆಸಕ್ತಿ ಆಗಿರ್ತಾನೆ. ಅವನು ಮೂಢನಲ್ಲ, ಕ್ಷುದ್ರ ಶಕ್ತಿಗಳಲ್ಲಿ ಮಗ್ನನಾದವನು ಅಲ್ಲ. ಆತ ಐಹಿಕ ಮೌಲ್ಯಗಳನ್ನು
ಹೊಂದಿದವನೂ ಅಲ್ಲ. ಇದನ್ನು ಒಣತರ್ಕದಿಂದ ತಿಳಿಯಲು ಸಾಧ್ಯವಿಲ್ಲ. ವಾಸ್ತವಿಕವಾಗಿ ಆ ಸರ್ವಶಕ್ತನ ಅನುಗ್ರಹದಿಂದ ಇದು ಸಾಧ್ಯವಾಗುತ್ತದೆ. ಸೊ ಭಗವಂತನಿಂದ ಇದು ಸಾಧ್ಯ ಆಗುತ್ತೆ. ಯಾವಾಗ ಅವನಿಗೆ ನಾವು ಸಲ್ಸಂತ ಭಕ್ತಿ ಸೇವೆಯಿಂದ ಇದು ಸಾಧ್ಯ ಆಗುತ್ತೆ. ಸೊ ಭಗವಂತನಿಗೆ ಸೇವೆ ಸಲ್ಲಿಸೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದು ನಿಷ್ಫಲ ಆಗಲ್ಲ, ಒಂದು ಚೂರು ಕೂಡ ನಿಷ್ಫಲ ಆಗಲ್ಲ. ನಾವು ಅನ್ಕೋತೀವಿ ಅಷ್ಟೇ, ನಮ್ಗದ್ರ ಜ್ಞಾನ ಇಲ್ಲದೆ ಇರ್ಬೋದು, ಇವಾಗ ಇದು ಫಲ ಬರ್ತಾ ಇಲ್ಲ ಅಂತ ಅನ್ಕೊಬೋದು, ಆದರೆ ಅದು ಬೇರೊಂದು ಕಡೆಯಿಂದ ನಮಗೆ ಫಲ ಬಂದಿರುತ್ತೆ. ಆಸಕ್ತಿ ಬಂದೇ ಬರಬೇಕು, ಭಗವಂತನಿಗೆ ಸೇವೆ ಮಾಡಿದ್ಮೇಲೆ ಬಂದೇ ಬರಬೇಕು. ಸ್ವಲ್ಪ ತಡ ಆಗುತ್ತೆ, ನಮ್ಮದು ಆಸಕ್ತಿ ಸ್ವಲ್ಪ ಇದ್ರ ಮೇಲೆ ಜಾಸ್ತಿ ಇರೋದ್ರಿಂದ ಅದು ತಡ ಆದಂಗೆ ಅನಿಸುತ್ತೆ. ಇದಕ್ಕೆ ವರಿ ಮಾಡಬೇಕಾಗಿಲ್ಲ, ಓ ನನಗೆ ಬರ್ತಾ ಇಲ್ಲ. ನನಗೆ ಯಾವುದೋ ಒಂದ್ರ ಮುಖಾಂತರನಾದ್ರೂ ಆಸಕ್ತಿ ಬರ್ತಾ ಇದೆ. ಯಾವುದೋ ಒಂದು ಸಣ್ಣ ವಿಷಯದ ಬಗ್ಗೆ ಕೂಡ ನನಗೆ ಭಗವಂತನ ವಿಷಯದಲ್ಲಿ ಆಸಕ್ತಿ ಬರ್ತಾ ಇದೆ. ಸಣ್ಣ ವಿಷಯ ಇರ್ಬೋದು ಅದು, ಯಾಕೆಂದ್ರೆ ನಮ್ದು ಆಸಕ್ತಿ ಜಾಸ್ತಿ ಇರೋದ್ರಿಂದ ಭೌತಿಕವಾಗಿರೋದ್ರಿಂದ ಇದು ಸ್ವಲ್ಪ ಬರೋದಕ್ಕೆ ಲೇಟ್ ಆಗ್ತಾ ಇದ್ರು ಕೂಡ ಬಂದೇ ಬರುತ್ತೆ. ಭಗವಂತನಿಗೆ ಮಾಡಿದಂಥ ಸಣ್ಣ ಸೇವೆನೂ ಕೂಡ ಭಗವಂತ ಲೆಕ್ಕ ಇಟ್ಟಿರ್ತಾನೆ, ಅದಕ್ಕೆ ಫಲ ಕೊಡ್ತಾನೆ. ವಾಸ್ತವಿಕವಾಗಿ ಆ ಸರ್ವಶಕ್ತನ ಅನುಗ್ರಹದಿಂದ ಇದು ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ ಶುದ್ಧ ಭಕ್ತನಾದವನು ಜ್ಞಾನ, ವೈರಾಗ್ಯ ಮುಂತಾದ ಎಲ್ಲ ಸದ್ಗುಣಗಳನ್ನು ಹೊಂದುವನು. ಟೋಟಲಿ ಅರ್ಥ ಏನಿದಿರೋದು, ಒಬ್ಬ ವ್ಯಕ್ತಿ ಭಕ್ತಿ ಸೇವೆ ಮಾಡ್ತಾ ಏನಾಗ್ತಾನೆ, ನಮಗೆ ಜ್ಞಾನ ವೈರಾಗ್ಯ ಅನ್ನೋದು ಸದ್ಗುಣಗಳೆಲ್ಲ ಬರುತ್ತೆ. ಆದರೆ ಒಂದು ವಿಷಯ ಇದೆ, ಜ್ಞಾನ ವೈರಾಗ್ಯವನ್ನು ಮಾತ್ರ ಪಡೆದವನು ಭಕ್ತಿ ಪಂಥದ ತತ್ವಗಳನ್ನು ಸಮಗ್ರವಾಗಿ ತಿಳಿದಿರಲಾರ. ಅಕಸ್ಮಾತ್ ಒಬ್ಬ ವ್ಯಕ್ತಿ ಜ್ಞಾನ ಪಡಿತಾ ಇದ್ದಾನೆ, ವೈರಾಗ್ಯನೂ ಇದೆ, ಅವನಿಗೆ ವೈರಾಗ್ಯನೂ ಮಾಡಿದ್ದಾನೆ, ಜ್ಞಾನನೂ ಪಡೆದಿದ್ದಾನೆ, ಆದರೆ ಭಕ್ತಿ ಸೇವೆ ಮಾಡಲಿಲ್ಲ. ಭಕ್ತಿ ಸೇವೆ ತತ್ವಗಳನ್ನ ಅವನು ಏನ್ ಮಾಡ್ತಾನೆ, ತಿಳ್ಕೊಳಕ್ಕಾಗೋದಿಲ್ಲ. ಸೇವೆ ಮಾಡಿಲ್ಲ ಅಂತಂದ್ರೆ ಅವನು ಜ್ಞಾನನೂ ಇದೆ, ವೈರಾಗ್ಯನೂ ಇದೆ ಅವನಿಗೆ. ಚೈತನ್ಯ ಮಹಾಪ್ರಭು ಮುಂದೆ ಒಬ್ರು ಬಂದ್ಬಿಟ್ಟು, ಒಬ್ಬ ಶ್ರೀವಾಸ ಪಂಡಿತ್ ಹೇಳ್ತಾರೆ ಅವ್ರಿಗೆ, ಚೈತನ್ಯ ಮಹಾಪ್ರಭು ಈ ವ್ಯಕ್ತಿ ಏನೋ ಈ ಬ್ರಹ್ಮಚಾರಿ ಬರೀ ಹಾಲು ಕುಡ್ಕೊಂಡು ಜೀವನ ಮಾಡ್ತಾವನೆ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭು, ಅರೇ ಬರೀ ಹಾಲು ಕುಡಿಯೋದ್ರಿಂದ ಕೃಷ್ಣ ಪ್ರೇಮ ಬರಲ್ಲ, ಬರೀ ಹಾಲು ಕುಡಿಯೋದ್ರಿಂದ ಬರಲ್ಲ, ಭಕ್ತಿ ಸೇವೆ ಮಾಡಬೇಕು, ಸಂಕೀರ್ತನೆ ಮಾಡ್ಬೇಕು, ಅವಾಗ ಪ್ರೇಮ ಬರೋದು ಭಗವಂತನ ಬಗ್ಗೆ ಡೈರೆಕ್ಟಾಗಿ ಹೇಳ್ತಾರೆ. ಸೊ ಆ ಥರ ಒಬ್ಬ ವ್ಯಕ್ತಿಗೆ ಜ್ಞಾನ ವೈರಾಗ್ಯ ಇರ್ಬೋದು. ನೋಡಿ, ವೈರಾಗ್ಯ ಯಾವುದ್ರ ಬಗ್ಗೆ ಮಾಡಿದಾನೆ, ಪೂರ್ಣ ಪ್ರಮಾಣದಲ್ಲಿ ಅವನು ಊಟನೇ ತಿನ್ನೋದು ಬಿಟ್ಬಿಟ್ಟವನೇ, ಆದ್ರೂ ಕೂಡ ಅವನಿಗೆ ಭಕ್ತಿ ತತ್ವಗಳದ್ದು ಅರ್ಥನೇ ಆಗ್ತಾ ಇಲ್ಲ. ಜ್ಞಾನನೂ ಇರ್ಬೋದು, ಅವನಿಗೆ ಶಾಸ್ತ್ರಜ್ಞಾನನೂ ಇರ್ಬೋದು, ಯಾವಾಗ ಅವನು ಸೇವೆ ಮಾಡಲ್ವೋ ಅವನಿಲ್ಲಂತ ಕಲ್ಮಶ ಹೋಗೋದಿಲ್ಲ. ಸೇವೆ ಮಾಡೋದ್ರಿಂದ ನಮ್ಮ ಕಲ್ಮಶ ಹೋಗೋದು. ಜ್ಞಾನ ವೈರಾಗ್ಯದಿಂದ ಭಕ್ತಿ ಬರಲ್ಲ, ಭಕ್ತಿಯಿಂದ ಜ್ಞಾನ ವೈರಾಗ್ಯ ಬರುತ್ತೆ. ಮಾನವ ಜೀವಿಯೇ ಭಕ್ತಿ ಪಂಥವೇ ಪರಮೋಚ್ಚ ಧರ್ಮ. ಸೊ ಮಾನವ ಜೀವಿಯಾಗಿರೋಂಥವನಿಗೆ ಪರಮ ಧರ್ಮ ಯಾವುದು, ಉಚ್ಚ ಮಟ್ಟದ್ದು ಇದ್ಯಾವುದು ಅಂತಂದ್ರೆ ಧರ್ಮ ಅಂತಂದ್ರೆ ಭಗವಂತಂದು ಭಕ್ತಿ ಸೇವೆ. ಸೊ ಇದಿದ್ರೆ ಈ ಭೌತಿಕ ಪ್ರಪಂಚನ ಆರಾಮಾಗಿ ದಾಟ್ಬೋದು. ಸೊ ನೀವು ಪ್ರತಿಯೊಂದು ದಿನಕ್ಕೂ ಏನಾರ ಒಂದು ಸೇವೆನ ಮಾಡಲೇಬೇಕು ಭಗವಂತನಿಗೆ. ಯಾವುದೋ ಒಂದು ಸಣ್ಣ ಪುಟ್ಟ ಸೇವೆನಾದ್ರೂ ಭಗವಂತನಿಗೆ ಮಾಡ್ತಾ ಇರ್ಬೇಕು. ಭಗವಂತನಿಗೆ ಪ್ರತಿನಿತ್ಯ ಮಾಡೋದು, ನಿರಂತರವಾಗಿರ್ಬೇಕು ಅಂತ ಇಲ್ಲ, ಹಿಂದೆನೇ ಕೇಳಿದ್ವಿ. ನಮ್ದು ಈ ಒಬ್ಬ ವ್ಯಕ್ತಿದು ಯಾವ ತರ ಇರ್ಬೇಕು, ಅವನ ಭಕ್ತಿ ಸೇವೆ ನಿರಂತರವಾಗಿರ್ಬೇಕು. ಈ ನಿರಂತರ ಅನ್ನೋದು ಭಗವಂತನಿಗೆ ತುಂಬಾ ಇಷ್ಟ. ಮಾಡಿದ್ದೇ ಮಾಡ್ತಾ ಇರು ತುಂಬಾ ಇಷ್ಟ ಅವನಿಗೆ. ಈಗ ಮಾಡಿದ್ದೆ ತಾನೇ ಮಾಡ್ತಾ ಇರೋದು, ಅವನ ಹೆಸರು ತಾನೇ ಅದೇ ಹೇಳಿ, ಹರೇ ಕೃಷ್ಣ 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 ಹರಿ ಹರಿ ಈ ತಾನೇ ಹೇಳ್ತಾ ಇದ್ದೀವಿ, ನಿರಂತರ ತಾನೇ ಹೇಳ್ತಾ ಇದ್ದೀವಿ. ಇದರಲ್ಲಿ ಏನು ಹೊಸ ವಸ್ತುನ ಹೇಳ್ತಾ ಇದ್ದೀವಿ? ಇಲ್ಲ, ನಿರಂತರ ಅದನ್ನೇ ಮಾಡ್ತಾ ಇದ್ದೀವಿ, ಅದೇ ಭಗವಂತನಿಗೆ ಇಷ್ಟ. ಸೊ ಇದರಿಂದನೇ ಎಲ್ಲ ಚೇಂಜ್ ಆಗ್ತಾ ಇರೋದು. ಅದರಿಂದ ನಿರಂತರತೆ ಅನ್ನೋದು ತುಂಬಾ ತುಂಬಾ ಮುಖ್ಯವಾಗಿರುವಂಥ ವಿಷಯ. ಸೊ ಯಾವಾಗ ಈ ಥರ ಮಾಡ್ತಾ ಇದ್ದೀವಿ ನಿರಂತರವಾಗಿ ಇರುತ್ತದೆ, ಸೊ ಅವನಿಗೆ ಫಲ ಅಂತೂ ಬಂದೇ ಬರುತ್ತೆ. ಓಕೆ, ಇಲ್ಲಿ ನಿಲ್ಲಿಸೋಣ. ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ. ಸೊ ಏನಾದ್ರು ಪ್ರಶ್ನೆ ಇದ್ರೆ, ಪ್ರಶ್ನೆ ಇದೆ.